ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತೆ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಅರ್ಪಿಸಿ ಗುರುಭಕ್ತರಾದ ತಮ್ಮೆಲ್ಲರಿಗೂ ನಮನಗಳನ್ನು ಅರ್ಪಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭಿಸುತ್ತಾ ಇದ್ದೇನೆ. ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಕಳೆದ ವಾರ ನಾವು ಮಾಂಡುಕ್ಯ ಉಪನಿಷತ್ತಿನ ಮೊದಲ 2 ಶ್ಲೋಕಗಳ ಅರ್ಥ ವಿವರಣೆಯನ್ನ ಕೇಳಿದ್ವು. ಈ ವಾರ ಅದರ ಮುಂದುವರೆದ ಭಾಗವನ್ನ, ತದನಂತರದ ಶ್ಲೋಕಗಳ ಅರ್ಥ ವಿವರಣೆಯನ್ನ ಕೇಳೋಣ. ಶ್ರೀಯುತ ಕೃಷ್ಣ ಅವರಿಗೆ ಸತ್ಸಂಗಕ್ಕೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಅವರು ತಮ್ಮ ಒಂದು ಪ್ರಸ್ತುತಿಯನ್ನು ಮುಂದುವರಿಸ್ಬೇಕಂತ, ಹಿಂದಿನ ವಾರದಿಂದ ಮುಂದುವರಿಸ್ಬೇಕಂತ ಕೇಳ್ಕೊತೀನಿ. ನಮಸ್ಕಾರ. ಭಕ್ತ ಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತೆಯೇ ಬೋಧರೂಪಾಯ ಶಾಂತಾಯ ಆನಂದಾಮೃತ ವರ್ಷಿಣೆ ಸಾಧು ಶಂಕರಲಿಂಗಾಯ ಮಂಗಲಂ ಶುಭಮಂಗಲಂ. ಮಂಗಲಂ ಗುರುನಾಥಾಯ ಪರಬ್ರಹ್ಮ ಸ್ವರೂಪಿಣೆ ಸ್ವಾಮಿ ಶಂಕರಲಿಂಗಾಯ ಭಕ್ತೋದ್ಧಾರಾಯ ಮಂಗಲಂ. ಆತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಲ್ ಲೋಕಶಂಕರಂ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ನಮೋ ಜ್ಯೇಷ್ಠಾಯ ಚ ಕನಿಷ್ಠಾಯ ಚ. ಎಲ್ರಿಗೂ ನಮಸ್ಕಾರ. ಮಾಂಡುಕ್ಯ ಉಪನಿಷತ್ ಇದನ್ನ ಕಳೆದ ವಾರದಿಂದ ಪ್ರಾರಂಭ ಮಾಡಿದ್ದೇವೆ. ಕಳೆದ ವಾರನೇ ಹೇಳಿದ ಹಾಗೆ ಈ ಉಪನಿಷತ್ ಕುರಿತಾದ ಉಪನ್ಯಾಸವನ್ನ ಮಾಡುವ ಅರ್ಹತೆ ಇದೆ ಅಂತ ಅನ್ಸೋದಿಲ್ಲ. ಆದರೆ ಹಿಂದೆ ಅದರ ಬಗ್ಗೆ ಏನು ಕೇಳಲ್ಪಟ್ಟಿದೆ ಅದನ್ನ ಇಲ್ಲಿ ಪ್ರಸ್ತುತಿಪಡಿಸಿ ಇದ್ರ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಮಾಡೋದು ಅಂತ ಒಂದು ಸಂಕಲ್ಪ ಮೂಡ್ತು. ಅಪ್ಪ ಶಂಕರಲಿಂಗನೇ ನುಡಿಸ್ತಾ ಇದ್ದಾನೆ. ತಪ್ಪುಗಳೇನಾದ್ರು ಇದ್ರೆ ಕ್ಷಮಿಸ್ಬೇಕು ಅಂತ ಕೇಳ್ಕೋತಾ, ಹಿಂದಿನ ಕಂತಿನಲ್ಲಿ ನಾವು ಏನು ಚರ್ಚಿಸಿದ್ವಿ ಅದನ್ನ ಬಹಳ ಸಂಕ್ಷೇಪವಾಗಿ ತಿಳಿಸಿ ಮುಂದಿನ ಶ್ಲೋಕಗಳನ್ನ ಮಾಡೋಣ ಅಂತ. ಹಿಂದಿನ ಕಂತಿನಲ್ಲಿ ಮೊದಲನೇದಾಗಿ ಉಪನಿಷತ್ತು ಅಂದ್ರೆ ಏನು ಅಂತ ಮಾತಾಡಿದ್ವಿ. ಉಪನಿಷತ್ ಪದದ ಅರ್ಥ ಗುರುವಿನ ಹತ್ತಿರ ಕುಳಿತುಕೊಂಡು ಪಡೆಯುವ ರಹಸ್ಯ ವಿದ್ಯೆ, ಅದು ಉಪನಿಷತ್ ಅಂತ. ಶಂಕರಾಚಾರ್ಯರು ಅದಕ್ಕೆ ಭಾಷ್ಯ ಬರೆದಿದ್ದಾರೆ. ಅವರು ಉಪನಿಷತ್ ಪದದ ಅರ್ಥಕ್ಕೆ 3 ವಿವರಣೆ ಕೊಡ್ತಾರೆ. ಒಂದು ವಿಶರಣ, ಒಂದು ಅವಸಾಧನ, ಮತ್ತೆ ಒಂದು ಗತಿ ಅಂತ. ವಿಶರಣ ಅಂದ್ರೆ ನಾಶ, ಯಾವುದರ ನಾಶ ಅಂದ್ರೆ ಅಜ್ಞಾನದ ನಾಶ. ಅವಸಾಧನ ಅಂದ್ರೆ ಬಿಡಿಸಿಕೊಳ್ಳುವಿಕೆ, ಯಾವುದರಿಂದ ಬಿಡಿಸಿಕೊಳ್ಳುವಿಕೆ ಅಂದ್ರೆ ಈ ಹುಟ್ಟು ಸಾವಿನ ಸಂಕೋಲೆಯಿಂದ ಬಿಡಿಸಿಕೊಳ್ಳುವಿಕೆ, ಸಡಿಲ ಪಡಿಸಿಕೊಳ್ಳುವಿಕೆ ಅಂತ ತಿಳ್ಕೋಬಹುದು. ಗತಿ ಅಂತಂದ್ರೆ ಮಾರ್ಗ, ಯಾವುದಕ್ಕೆ ಮಾರ್ಗ ಅಂತಂದ್ರೆ ಬ್ರಹ್ಮಜ್ಞಾನವನ್ನು ಪಡೆಯೋದಕ್ಕೆ ಮಾರ್ಗ ಎಂಬುದಾಗಿ ಉಪನಿಷತ್ ಪದದ ಅರ್ಥ ವಿವರಣೆ ಮಾಡಿದ್ದಾರೆ. ಉಪನಿಷತ್ತುಗಳು ಅನೇಕವಾಗಿವೆ, 108 ಅದರಲ್ಲಿ ಉಲ್ಲೇಖವಾಗಿವೆ. ಮುಕ್ತಿಕೋಪನಿಷತ್ನಲ್ಲಿ ರಾಮಚಂದ್ರ ಅದನ್ನ ವಿವರಣೆ ಕೊಟ್ಟಿಯಾನೆ ಹನುಮಂತನಿಗೆ ಉಪದೇಶ ಮಾಡ್ತಾ. ಅವುಗಳಲ್ಲಿ 10 ಉಪನಿಷತ್ತು ಅತ್ಯಂತ ಪ್ರಮುಖ. ಆ 10 ಉಪನಿಷತ್ತುಗಳಿಗೆ ಆದಿಶಂಕರಾಚಾರ್ಯರು ಭಾಷ್ಯವನ್ನ ಬರೆದಿದ್ದಾರೆ. ಆ ಭಾಷ್ಯದ ಆಧಾರದಲ್ಲೇ ಇವೆಲ್ಲ ಚರ್ಚೆ ನಡೀತಾ ಇರೋದು. ಆ ಭಾಷ್ಯಗಳನ್ನ ಆಧಾರವಾಗಿಟ್ಕೊಂಡು ಈ 10 ಉಪನಿಷತ್ತುಗಳು ಯಾವುದು ಅಂತ ಹೋದ್ಸಲಿ ಒಂದು ಶ್ಲೋಕ ಹೇಳಿತ್ತು. ಈಶಕೇನ ಘಟ ಪ್ರಶ್ನ ಮುಂಡ ಮಾಂಡುಕ್ಯ ತೈತ್ತಿರಿ ಐತ್ತರೇಂಚ ಚಾಂದೋಗ್ಯಂ ಬೃಹದಾರಣ್ಯ ಕಂಚ ತಥಾ ಅಂತ ಈ 10 ಉಪನಿಷತ್ತುಗಳು. ಇದಲ್ಲದೆ ಶ್ವೇತಾಶ್ವತರ ಉಪನಿಷತ್ತು ಅಂತ ಅದಕ್ಕೂ ಭಾಷ್ಯ ಬರೆದಿದ್ದಾರೆ ಶಂಕರಾಚಾರ್ಯರು ಅನ್ನೋ ಒಂದು ನಂಬಿಕೆ ಇದೆ. ಅದರಲ್ಲಿ ಸ್ವಲ್ಪ ತಿದ್ದುಪಡಿಗಳು ಆಗಿರಬಹುದು ಅನ್ನೋ ಒಂದು ಶಂಕೆ ಸಹ ಇದೆ. ಉಪನಿಷತ್ತುಗಳು ಪ್ರಸ್ಥಾನತ್ರಯದಲ್ಲಿ ಒಂದು. ಪ್ರಸ್ಥಾನತ್ರಯಗಳು ಅಂದ್ರೆ 3 ಮಾರ್ಗಗಳು. ಅವು ಉಪನಿಷತ್ತು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳು. ಇವೇ ಆಧಾರ. ನಮ್ಮ ಎಲ್ಲಾ ಯಾವ ತತ್ವದ ಒಂದು ಸ್ಕೂಲ್ಸ್ ಆಫ್ ಥಾಟ್ ಅಂತ ಹೇಳ್ತಾರೆ, ತತ್ವದ ಮಾರ್ಗಗಳಿವೆ. ದ್ವೈತಾದ್ವೈತ, ವಿಶಿಷ್ಟಾದ್ವೈತ ಯಾವುದೇ ಆದ್ರೂ ಸಹ ಆ ಪಂಥಗಳು ಅವೆಲ್ಲವೂ ಈ ಪ್ರಸ್ಥಾನತ್ರಯ ಭಾಷ್ಯಗಳ ಆಧಾರದ ಮೇಲಿದೆ. ಆಯಾ ತತ್ವಕ್ಕೆ ಅನುಸಾರವಾಗಿ, ಆಯಾ ಪಂಥಕ್ಕೆ ಅನುಸಾರವಾಗಿ ಭಾಷ್ಯಗಳನ್ನ ಕೊಟ್ಟಿದ್ದಾರೆ. ಆದಿಭಾಷ್ಯ ಅದ್ವೈತವೇ, ಅದೇ ನಮಗೆ ಪ್ರಮಾಣ. ಹಾಗೆ ಇವು ಉಪನಿಷತ್ತುಗಳು ಈ 4 ವೇದಗಳಲ್ಲಿ ಪಸರಿಸಿವೆ.
ಒಂದೊಂದು ವೇದಕ್ಕೂ ಒಂದೊಂದು ಉಪನಿಷತ್ ಅಂತ ಇದೆ, ಒಂದು ಅಂತಲ್ಲ, ಒಂದು ಎರಡು ಆ ಥರ. ಋಗ್ವೇದಕ್ಕೆ ಐತರೀಯ ಆ ಥರ, ಶುಕ್ಲಯಜುರ್ವೇದಕ್ಕೆ ಈಶಾವಾಸ್ಯ ಉಪನಿಷತ್ತು, ಬೃಹದಾರಣ್ಯಕ ಆ ಥರ ಎಲ್ಲ ಇದೆ. ಅಥರ್ವ ವೇದಕ್ಕೆ ಸಂಬಂಧಪಟ್ಟಿದ್ದು ಮಾಂಡುಕ್ಯ ಉಪನಿಷತ್ತು, ಅದಲ್ಲದೇನೆ ಪ್ರಶ್ನೋಪನಿಷತ್ತು ಮತ್ತೆ ಮುಂಡಕ ಉಪನಿಷತ್ ಸಹ ಅಥರ್ವ ವೇದಕ್ಕೆ ಸೇರಿದೆ. ಈ 10 ಉಪನಿಷತ್ತುಗಳ ಪೈಕಿ ಈ ತರ ವಿಭಜನೆ ಆಗಿದೆ. ಈ ಮಾಂಡುಕ್ಯ ಉಪನಿಷತ್ತು ಅಥರ್ವಣ ವೇದಕ್ಕೆ ಸೇರಿರುವುದು. ಉಪನಿಷತ್ತು ವೇದಗಳಲ್ಲಿ ನಾವು ಹೋದ್ಸಲಿ ಚರ್ಚೆ ಮಾಡಿದಾಗೆ ವೇದಗಳನ್ನ ಪ್ರತಿಯೊಂದು ವೇದವನ್ನು ನಾವು 4 ಭಾಗವಾಗಿ ನೋಡಬಹುದು: ಸಂಹಿತ, ಬ್ರಾಹ್ಮಣ, ಆರಣ್ಯಕ ಮತ್ತೆ ಉಪನಿಷತ್ತು ಅಂತ. ಉಪನಿಷತ್ತು ಕಡೆಯಲ್ಲಿ ಬರುವಂತಹ ವೇದ ಭಾಗಗಳು, ವೇದಾಂತ ಅಂತಾನು ಕರೀತಾರೆ. ಈ ಮಾಂಡುಕ್ಯ ಉಪನಿಷತ್ ಪಾರಮ್ಯದ ಬಗ್ಗೆ ಹೇಳಿದ್ವಿ. ರಾಮಚಂದ್ರನ ಹನುಮಂತ ಕೈವಲ್ಯದ ಕುರಿತಾಗಿ ಕೇಳಿದಾಗ ಮಾಂಡುಕ್ಯಂ ಏಕಮೇವ ಅಲಂ ಮುಮುಕ್ಷಾಣಾಂ ವಿಮುಕ್ತಯೇ ಅಂತ, ಮುಮುಕ್ಷುಗಳನ್ನು ವಿಮುಕ್ತಿಗೊಳಿಸೋದಿಕ್ಕೆ, ಕೈವಲ್ಯವನ್ನು ಪಡೆಯೋದಿಕ್ಕೆ, ಜೀವನ್ಮುಕ್ತರಾಗೋದಿಕ್ಕೆ ಮಾಂಡುಕ್ಯ ಒಂದೇ ಸಾಕು. ಮಾಂಡುಕ್ಯವನ್ನು ಅಭ್ಯಾಸ ಮಾಡಿ ದೊರೆಯಲಿಲ್ಲ ಅಂದ್ರೆ ಮಿಕ್ಕ 9 ಉಪನಿಷತ್ತುಗಳನ್ನ ನೋಡಿ, ಅದು ಆಗ್ಲಿಲ್ಲ ಅಂದ್ರೆ 108 ಉಪನಿಷತ್ತಿದೆ ಅಂತ ಮಾಂಡುಕ್ಯ ಉಪನಿಷತ್ತಿನ ಪಾರಮ್ಯವನ್ನ ಹೇಳಬೇಕಾದ್ರೆ ಇದನ್ನ ಹೇಳಲಾಗಿದೆ. ಈ ಉಪನಿಷತ್ತು ನಾವು ಹೋದ್ಸಲಿ ಹೇಳಿದಾಗೆ ಅತ್ಯಂತ ಚಿಕ್ಕದು, ಆದರೆ ಬಹಳ ಪ್ರಭಾವಶಾಲಿಯಾದಂತಹ ಉಪನಿಷತ್ತು. ಈ ಉಪನಿಷತ್ತಿನಲ್ಲಿ 12 ಮಂತ್ರಗಳಿರೋದು. ಈ 12 ಮಂತ್ರಗಳಲ್ಲಿ ಎಲ್ಲವೂ ಅಡಕವಾಗಿವೆ. ಇದು ಸ್ಟ್ರಾಂಗ್ ಡಿಕಾಕ್ಷನ್ ಇದ್ದ ಹಾಗೆ. ಇದನ್ನ ನಾವು ಸವಿಬೇಕು ಅಂತಂದ್ರೆ ಚೂರೇ ಹಾಲು ಬೆರೆಸ್ಕೊಂಡು ಸವಿಬೇಕು ಅದನ್ನ. ಅದೆಲ್ಲ ಸರಾಗವಾಗ್ಲಿ ಅಂತ ಆದಿಶಂಕರಾಚಾರ್ಯರ ಪರಮ ಗುರುಗಳಾದಂತಹ ಗೌಡಪಾದಾಚಾರ್ಯರು ಈ ಉಪನಿಷತ್ತಿಗೆ ಕಾರಿಕಾ ಬರೆದಿದ್ದಾರೆ. ಕಾರಿಕಾ ಅಂತಂದ್ರೆ ಪದ್ಯ ರೂಪವಾಗಿರುವಂತಹ ವಿವರಣೆ. ಅದನ್ನ ಕಲ್ತು ಹೇಳೋದಕ್ಕೆ ಸುಲಭವಾಗ್ಲಿ ಅಂತ ಮಾಂಡುಕ್ಯ ಕಾರಿಕಾ ಅಂತ ಕರೀತಾರೆ, ಗೌಡಪಾದ ಕಾರಿಕಾ ಅಂತಾನು ಕರೀತಾರೆ. ಅದೇ ಅದ್ವೈತ ಗ್ರಂಥಗಳಿಗೆ ಮೂಲವಾದಂತಹ ಗ್ರಂಥ ಅಂತಾನು ಹೇಳ್ತಾರೆ. ಈ ಅದ್ವೈತ ಎಲ್ಲ ಉಪನಿಷತ್ತಿನಲ್ಲೇ ಪ್ರತಿಪಾದಿತವಾಗಿವೆ. ಅದು ಎಲ್ರಿಗೂ ತಿಳಿಯೋ ಹಾಗೆ ಹೇಗೆ ಬಂತು ಅಂತಂದ್ರೆ ಚರ್ಚೆ ರೂಪದಲ್ಲಿ, ಮತ್ತೆ ಅದನ್ನ ವಿಸ್ತಾರವಾಗಿ ತಿಳಿಸೋದು ಹೇಗೆ ಅಂತ ಬಂದಾಗ ಈ ಗೌಡಪಾದ ಕಾರ್ಯಕ್ಕೆ ಮೂಲ ಗ್ರಂಥವಾಗುತ್ತೆ, ಮೇರು ಗ್ರಂಥ. ಅದು ಸುಮಾರು 200-250 ಶ್ಲೋಕಗಳನ್ನು ಹೊಂದಿದೆ. ಉಪನಿಷತ್ ಭಾಗ ಕೂಡ ಈ 12 ಮಂತ್ರ ಒಳಗೊಂಡು ಅದೊಂದು ಅಷ್ಟು ಶ್ಲೋಕಗಳಿದೆ. ಬಹಳ ವಿಸ್ತಾರವಾಗುತ್ತೆ. ಅದನ್ನು ಹೇಳಬೇಕು ಅಂತಂದ್ರೆ ಬಹುಶಃ ಒಂದು ವರ್ಷದ ಮೇಲೇನೆ ಹಿಡಿಯುತ್ತೆ. ಹಾಗಾಗಿ ಆ ಮಾಂಡುಕ್ಯ ಕಾರಿಕೆಯನ್ನ ನಾವು ತಗೊಳ್ಳದೆ ಮಾಂಡುಕ್ಯ ಉಪನಿಷತ್ತನ್ನೇ ಸ್ವಲ್ಪ ಸ್ಥೂಲವಾಗಿ ಒಂದು ಸ್ವಲ್ಪ ಮಟ್ಟಿಗೆ ಅರ್ಥ ವಿವರಣೆ ಮಾಡಿಕೊಂಡು ಅದರ ಬಗ್ಗೆ ಒಂದು ಚೂರು ಈ ಮೂಗಿಗೆ ತುಪ್ಪ ಸವರೋದು ಅಂತಾರಲ್ಲ ಹಾಗೆ ಮಾಡಿಕೊಂಡು ಅದರ ಬಗ್ಗೆ ಆಳವಾದ ಅಧ್ಯಯನವನ್ನ ವೈಯಕ್ತಿಕವಾಗಿ ಕೈಗೊಳ್ಳೋದು ಒಳ್ಳೆಯದು ಅಂತ ಅನ್ಸುತ್ತೆ. ಕೈಗೊಳ್ಳೋದು ಆ ರೀತಿ ಮಾಡೋಣ ಅಂತ. ಇದು ನಾವು ಅಧಿಕಾರವನ್ನು ಮಾತಾಡಿದ್ವಿ, ಅದೆಲ್ಲ ಹೋದ್ಸಲನ್ನೇ ನಾವು ಅದನ್ನೆಲ್ಲ ಮಾಡಿದ್ವಿ. ಸಾಧನ ಚಷ್ಟೆ ಇರಬೇಕು, ಮತ್ತೆ ವಿಷಯ ಇರಬೇಕು, ಪ್ರಯೋಜನ ಗೊತ್ತಿರಬೇಕು, ಸಂಬಂಧ ಗೊತ್ತಿರಬೇಕು ಅಂತವೆಲ್ಲ ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿತ್ತು. ಮತ್ತೆ ಈ ಯಾವುದೇ ಉಪನಿಷತ್ ಭಾಗವನ್ನು ನಾವು ಹೇಳಬೇಕು ಅಂತಂದ್ರೆ ಆ ವೇದಕ್ಕೆ ಸಂಬಂಧಪಟ್ಟ ಮಂತ್ರಗಳನ್ನೇ ಉಪಯೋಗಿಸಿ ಶಾಂತಿ ಮಂತ್ರವನ್ನ ಹೇಳಬೇಕು. ಆ ರೀತಿಯಾಗಿ ಶಾಂತಿ ಮಂತ್ರವನ್ನ ಹೇಳಿ ಹಿಂದಿನ 2 ಮಂತ್ರಗಳನ್ನ ಬಹಳ ಸಂಕ್ಷೇಪವಾಗಿ ಹೇಳಿ ಮುಂದಿನ ಮಂತ್ರಗಳಿಗೆ ಹೋಗೋಣ. ಈಗ ಶಾಂತಿ ಮಂತ್ರದಿಂದ ಶುರು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟ್ವಾಗುಂಸಸ್ತನೂಭಿಃ, ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಈ 3 ಸಲ ಶಾಂತಿ ಹೇಳೋದು ಎಲ್ರಿಗೂ ತಿಳಿದಿರೋ ಹಾಗೆ ಆದಿದೈವಿಕ, ಆದಿಭೌತಿಕ ಮತ್ತೆ ಆಧ್ಯಾತ್ಮಿಕ ತಾಪತ್ರಯಗಳು ಶಾಂತವಾಗಲಿ ಅಂತ 3 ಸಲ ಶಾಂತಿ ಅಂತ ಹೇಳೋದು. ಈಗ ಉಪನಿಷತ್ತನ್ನ ಶುರು ಮಾಡೋಣ. ಮೊದಲನೇ ಮಂತ್ರ ಓಂಕಾರದ ಉಲ್ಲೇಖ, ಓಂಕಾರದ ಬಗ್ಗೆ ಹೇಳುತ್ತೆ. ಇಲ್ಲಿ ಈ ಉಪನಿಷತ್ತಿನಲ್ಲಿ 2 ವಿಚಾರ, ಓಂಕಾರ ವಿಚಾರ ನಡೆಯುತ್ತೆ ಮತ್ತೆ ಆತ್ಮ ವಿಚಾರ ನಡೆಯುತ್ತೆ. ಇವೆರಡು ಒಟ್ಟೊಟ್ಟಿಗೆ ನಡೆಯುತ್ತೆ. ಮೊದಲನೇ ಮಂತ್ರ ಓಂಕಾರ, ನಂತರದ 6 ಮಂತ್ರಗಳು ಅಂದ್ರೆ 2ನೇದರಿಂದ 7ನೇ ಮಂತ್ರದವರೆಗೂ ಆತ್ಮ ವಿಚಾರ ನಡೆಯುತ್ತೆ. ಮತ್ತೆ 8ರಿಂದ 12ನೇ ಮಂತ್ರ ಓಂಕಾರದ ವಿಚಾರ ಮತ್ತೆ ನಡೆಯುತ್ತೆ. ಅವೆರಡಕ್ಕಿರುವ ಸಾಮ್ಯ ಮತ್ತೆ ಹೇಗೆ ಓಂಕಾರೋಪಾಸನೆಯನ್ನ ನಾವು ಬಳಸ್ಕೋಬಹುದು ಅನ್ನೋದನ್ನು ಹೇಳುತ್ತೆ.
ಸಾಮಾನ್ಯವಾಗಿ ಉಪನಿಷತ್ಗಳ ಪೈಕಿ ಮಾಂಡುಕ್ಯವನ್ನ ಕಡೆಯಲ್ಲಿ ಹೇಳ್ತಾರೆ. ಅದು ಕ್ಲಿಷ್ಟವಾಗಿದೆ, ಮತ್ತೆ ಅದಕ್ಕೆ ಸಾಕಷ್ಟು ಸಾಧನೆ ಆಗಿರಬೇಕು, ಮನಸ್ಸು ಒಂದು ಮಟ್ಟಕ್ಕೆ ಬಂದಿರಬೇಕು ಅಂತ ಇರುತ್ತೆ. ಇಲ್ಲದೆ ಹೋದ್ರೆ ನಾಸ್ತಿಕತೆ ಈ ಥರದ್ದೆಲ್ಲ ಏನೇನೋ ವಿಚಾರಗಳನ್ನ ಮೂಡಬಹುದು ಅಂತ. ಆದ್ರೆ ನಾವೆಲ್ಲರೂ ಶಂಕರಲಿಂಗ ಭಗವಾನರ ಆ ಒಂದು ಗುರುಗರ್ಭದಲ್ಲಿ ಇರೋದ್ರಿಂದ ಆ ರೀತಿ ಯಾವ ರೀತಿಯ ಅಚಾತುರ್ಯ ಆಗೋದಿಲ್ಲ, ಸದಾ ನಮ್ಮನ್ನ ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಈ ಮಾಂಡುಕ್ಯವನ್ನೇ ತಗೊಂಡ್ವಿ, ಇದನ್ನೇ ಮಾಡೋಣ ಅಂತ. ಈಗ ಮೊದಲನೇ ಮಂತ್ರ, ಓಂ ಇತ್ಯೇತದಕ್ಷರಂ ಇದಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವದ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ ಯಚ್ಚಾನ್ಯತ್ ತ್ರಿಕಾಲಾತೀತಂ ತದಪಿ ಓಂಕಾರ ಏವ. ಇದು ಮೊದಲನೇ ಮಂತ್ರ. ಓಂ ಇತಿ ಏತದ್ ಅಕ್ಷರಂ, ಓಂ ಎನ್ನುವ ಈ ಅಕ್ಷರವು, ಅಕ್ಷರ ಅಂತಂದ್ರೆ ಅದಕ್ಕೆ ಕ್ಷರ ಅಂತಂದ್ರೆ ನಾಶ, ನಾಶ ಇಲ್ದೇ ಇರುವಂಥದ್ದು ಅಕ್ಷರಂ. ಓಂ ಇತ್ಯೇತದ್ ಅಕ್ಷರಂ ಇದಂ ಸರ್ವಂ, ಇದು ಎಲ್ಲವೂ ಆಗಿದೆ ಅಂತ. ತಸ್ಯೋಪವ್ಯಾಖ್ಯಾನಂ, ಅದರ ಬಗ್ಗಿನ ಉಪವ್ಯಾಖ್ಯಾನವಿದು. ಭೂತಂ ಭವದ್ ಭವಿಷ್ಯದಿತಿ, ಹಿಂದೆ ನಡೆದಿರೋ ಅಂಥದ್ದು, ಹಿಂದೆ ಇದ್ದಿರಬಹುದಾದಂಥದ್ದು, ಈಗ ಇರುವುದು, ಮುಂದೆ ಇರಲ್ಪಡುವುದು, ಎಲ್ಲವೂ ಓಂಕಾರವೇ ಅಂತ. ಹೋದ್ಸಲಿನೇ ಹೇಳಿದ್ವಿ, ಪ್ರತಿಯೊಂದಕ್ಕೂ ಒಂದು ನಾಮರೂಪ ಅಂತ ಬರುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಎಲ್ಲವೂ ಓಂಕಾರದಲ್ಲಿ ಅಡಕವಾಗಿರುತ್ತೆ. ಯಾಕಂದ್ರೆ ಆ ಉ ಮ ಅನ್ಬೇಕಾದ್ರೆ ಬಾಯನ್ನ ಕಳಿಸಿ ಮುಚ್ತೀವಲ್ಲ, ಅದ್ರ ಒಳಗಡೆನೆ ಎಲ್ಲ ಶಬ್ದಗಳ ಉತ್ಪತ್ತಿ ಇರುತ್ತೆ. ಯಾವುದನ್ನೇ ಕೂತು ನಾವು ನಿದರ್ಶನ ಮಾಡಿದ್ರೂ ಸಹ ಅವು ಓಂಕಾರದಲ್ಲಿ ಅಡಕವಾಗಿರುತ್ತೆ ಅನ್ನೋ ಒಂದು ಅರ್ಥ. ಅದನ್ನ ಇನ್ನೂ ನಾವು ಡೀಪಾಗಿ ನೋಡಿದ್ರೆ ಎಲ್ಲವೂ ಓಂಕಾರವೇ ಅನ್ನೋದು ಕಾರಿಕೆನಲ್ಲಿ ಹೇಳಿದ್ದಾರೆ, ಎಲ್ಲವೂ ಓಂಕಾರವೇ ಅಂತ. ಮತ್ತೆ ಇದೇನಾಯ್ತು, ಭೂತ ಭವದ್ ಭವಿಷ್ಯತ್, ಆ ಹಿಂದೆ ಇರೋದು, ವರ್ತಮಾನದಲ್ಲಿರೋದು, ಮುಂದಿರೋದು ಅಂತ ಆಗೋಯ್ತು. ಇಲ್ಲಿ ಇನ್ನೊಂದು ಬಹಳ ಚೆನ್ನಾಗಿರೋ ಅಂಶ ಏನ್ ಹೇಳ್ತಾರೆ, ಯತ್ ಚ ಅನ್ಯತ್, ಯಾವುದು ಬೇರೆ, ತ್ರಿಕಾಲಾತೀತಂ ತ್ರಿಕಾಲಾತೀತವಾಗಿದೆಯೋ ತದಪಿ ಓಂಕಾರ ಏವ, ಅದೂ ಸಹ ಓಂಕಾರವೇ. ಬರೀ ಈ ಕಾಲಮಾನಕ್ಕೆ ಒಳಪಟ್ಟಿರೋದಷ್ಟಲ್ದೇನೆ ಕಾಲಾತೀತವಾದದ್ದೂ ಸಹ ಓಂಕಾರವೇ, ಅಂದ್ರೆ ಎಲ್ಲವೂ ಓಂಕಾರವೇ ಎಂಬುದು ಮೊದಲನೇ ಮಂತ್ರದ ಅರ್ಥ. ನಾವು ಹೋದ್ಸಲಿ ತುಂಬಿಗೆರೆ ಬ್ರಹ್ಮಾನಂದರ ರಚಿರುವಂತಹ ಜ್ಞಪ್ತಿ ಚಿದ್ಬಯಲನ್ನು ಸೇರು ಕಂಡ್ಯ ಅನ್ನುವಂತಹ ಕೃತಿನಲ್ಲಿ ಶಬ್ದವೆಂಬುವುದೆಲ್ಲ ಪ್ರಣವ ಕಂಡ್ಯ ಅನ್ನೋದನ್ನ ನಾವು ಅದರ ಬಗ್ಗೆ ಕೇಳಿದ್ವಿ. ಮತ್ತೊಮ್ಮೆ ಎಲ್ಲ ಮನನ ಮಾಡಿ, ಬಹಳ ಅದ್ಭುತವಾಗಿದೆ ಆ ಕೃತಿ. ಎರಡನೇ ಮಂತ್ರ, ಸರ್ವಂ ಹಿ ಏತದ್ ಬ್ರಹ್ಮ, ಈ ಎಲ್ಲವೂ ಬ್ರಹ್ಮವೇ. ಸರ್ವಂ ಹಿ ಏತದ್ ಬ್ರಹ್ಮ. ಆಮೇಲೆ ನಂತರ ಬರೋದು ಅಯಮಾತ್ಮ ಬ್ರಹ್ಮ. ಹೋದ್ಸಾಲಿ ಹೇಳಿದಾಗೆ ಅಯಮಾತ್ಮ ಬ್ರಹ್ಮ ಅನ್ನೋದು 4 ಮಹಾವಾಕ್ಯಗಳ ಪೈಕಿ ಒಂದು. ಅಯಮಾತ್ಮ ಬ್ರಹ್ಮ ಅನ್ನೋದು 4 ಮಹಾವಾಕ್ಯಗಳನ್ನು ನಾವು ಹೋದ್ಸಲಿನೇ ಹೇಳಿದ್ವಿ. ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಮತ್ತೆ 4 ಈ ಸಾಮವೇದಕ್ಕೆ ಸಂಬಂಧಪಟ್ಟಿದ್ದು ತತ್ವಮಸಿ. ಇವು 4 ಮಹಾವಾಕ್ಯಗಳು. ಆ ಮಹಾವಾಕ್ಯಗಳ ಪೈಕಿ ಬಂದಿರುವಂತಹ ವಾಕ್ಯ ಈ ಮಾಂಡುಕ್ಯ ಉಪನಿಷತ್ತಿನಲ್ಲಿದೆ. ಅಯಮಾತ್ಮ ಬ್ರಹ್ಮ, ಈ ಆತ್ಮ, ಅಯಂ ಆತ್ಮ, ಈ ಆತ್ಮ ಬ್ರಹ್ಮ, ಬ್ರಹ್ಮವೇ ಆಗಿದೆ ಅಂತ. ನಂತರ ಸೋಯಮಾತ್ಮ ಚತುಷ್ಪಾತ್, ಈ ಆತ್ಮ ಎಂಬುದು 4 ಅಂಶಗಳನ್ನ ಒಳಗೊಂಡಿದೆ, 4 ಪಾದಗಳನ್ನ ಒಳಗೊಂಡಿದೆ. ಪಾದಗಳು ಅಂದ್ರೆ ಭಾಗಗಳು, 4ನೇ ಒಂದು ಭಾಗ ಅಂತ ಇಟ್ಕೋಬಹುದು. ಚತುಷ್ಪಾತ್ ಅಂದ್ರೆ ಅದಕ್ಕೆ 4 ಕಾಲುಗಳಿವೆ ಅಂತಲ್ಲ, 4 ಭಾಗಗಳಿವೆ ಅಂತ. 4ನೇ ಒಂದು ಭಾಗ ಒಂದೊಂದನು, ಹಾಗಾಗಿ ಚತುಷ್ಪಾತ್ ಅಂತ. ಮುಂದಿನ ಮಂತ್ರಕ್ಕೆ ಹೋಗೋಣ. ಮುಂದಿನ ಮಂತ್ರಕ್ಕೆ ಹೋಗೋ ಮುಂಚೆ ನಾವು ಒಂದು ವಿಚಾರವನ್ನ ಹೋದ್ಸಲಿ ಒಂದ್ ಸ್ವಲ್ಪ ಚರ್ಚೆ ಮಾಡಿದ್ವಿ. ಅದೇನಪ್ಪಾ ಅಂತಂದ್ರೆ ಪ್ರಮೇಯ ಮತ್ತೆ ಪ್ರಮಾತ ಅಂತ. ಯಾವುದೇ ಒಂದು ವಸ್ತು ಅದು ಇದೆ ಅಂತ ಗೊತ್ತಾಗ್ಬೇಕಾದ್ರೆ ಅದರ ಬಗ್ಗೆ ತಿಳ್ಕೋಬೇಕು ನಾವು. ಆ ತಿಳ್ಕೋಬೇಕು ಅಂದ್ರೆ ತಿಳಿದುಕೊಳ್ಳುವವನೊಬ್ಬ ಇರಬೇಕು. ಆ ತಿಳಿದುಕೊಳ್ಳುವವನು ಯಾರಿದನೋ ಅವನು ಪ್ರಮಾತ, ಅದನ್ನ ಅರಿತಾನವನು, ತಿಳಿದುಕೊಳ್ತಾನೆ, ಪ್ರಮಾತ ಅಥವಾ ಪ್ರಮಾತೃ. ಯಾವುದು ತಿಳಿದುಕೊಳ್ಳಲ್ಪಡುವುದೋ ಅದು ಪ್ರಮೇಯ. ಸೊ ನೋಯಬಲ್ ಅಂತಾರದನ್ನ ಪ್ರಮೇಯ. ಮತ್ತೆ ತಿಳಿದುಕೊಳ್ಳುವವನು ನೋಯರ್, ಅವನು ಪ್ರಮಾತ. ಇದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಇನ್ನೂ ಒಂದು ಅಂಶ ಹೇಳಿದ್ವಿ, ಈ ಒಂದು ವಸ್ತು ಇದೆ ಅಂತಂದ್ರೆ ಅದು ಅದರ ಇರುವಿಕೆ ಇನ್ನೊಂದರ ಮೇಲೆ ಅವಲಂಬಿತವಾಗಿದೆ ಅಂತಂತಂದ್ರೆ ಅದು ನಿಜಕ್ಕೂ ಇರುವುದಲ್ಲ ಅಂತ. ಅದು ಯಾವುದರ ಮೇಲೆ ಅವಲಂಬಿತವಾಗಿರುತ್ತೋ ಅದು ನಿಜವಾಗ್ಲೂ ಇದೆ ಅಂತ.
ಆ ರೀತಿಯ ಒಂದು ವಿಚಾರವನ್ನು ಇಟ್ಕೊಂಡು ನೋಡಿದಾಗ, ಒಂದು ವಸ್ತು ಅಂತ ಹೇಳಿದಾಗ ಅದಕ್ಕೆ ಅಸ್ತಿತ್ವ, ಅದನ್ನ ತಿಳಿದುಕೊಳ್ಳುವಿಕೆಯಲ್ಲೇ ಇದೆ ಅಂತ ಆದಾಗ, ತಿಳಿದುಕೊಳ್ಳುವಿಕೆಯ ಮೇಲೆ ಅದು ಆಧಾರಿತವಾಗಿದೆ. ಆ ತಿಳಿದುಕೊಳ್ಳುವಿಕೆ ತಿಳಿಯುವವನ ಮೇಲಿದೆ, ಅಂದ್ರೆ ಪ್ರಮಾತನ ಮೇಲಿದೆ. ಅದು ಪ್ರಮಾತನ ಮೇಲೆ ಆಧಾರ. ಆದ್ರೆ ಪ್ರಮಾತ ಹೇಗೆ ತಿಳಿದುಕೊಳ್ತಾನೆ ಅಂದ್ರೆ ಅರಿವಿನಿಂದ. ಕಾನ್ಶಿಯಸ್ನೆಸ್ ಅಂತ ಏನ್ ಹೇಳುತ್ತೆ, ಅರಿವು. ಆ ಅರಿವೇ ನಿಜವಾಗ್ಲಿ ಇರುವಂಥದ್ದು, ಮಿಕ್ಕದ್ದೆಲ್ಲವೂ ಅರಿವಿನಲ್ಲಿ ತೋರುವಂಥದ್ದು. ಈ ಪ್ರಮಾತ ಆಗಲಿ ಪ್ರಮೇಯ ಆಗಲಿ ತೋರುವಂಥದ್ದು ಅನ್ನೋ ಒಂದು ಅರ್ಥ ಬರುತ್ತೆ. ಇದನ್ನ ನಾವು ಪೂರ್ವಭಾವಿ ಸಿದ್ಧತೆಯಾಗಿ ಇಟ್ಕೋಬೇಕು. ಮುಂದಿನ ಮಂತ್ರಗಳ ಬಗ್ಗೆ ನಾವು ವ್ಯಾಖ್ಯಾನ ಮಾಡಬೇಕು ಅಂತ ಆದಾಗ ಈ ಅರ್ಥವನ್ನು ನಾವು ಮನಗಂಡ್ಲಿಲ್ಲ ಅಂತಂದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಇಲ್ಲಿ ಚನ್ನಪಟ್ಟಣದ ಹತ್ರ ನೋಡಿ ಅಪ್ರಮೇಯ ರಾಮ ಅಂತ ಒಂದು ದೇವಸ್ಥಾನ ಇದೆ. ಎಷ್ಟು ಅದ್ಭುತವಾಗಿದೆ. ಅಪ್ರಮೇಯ, ತಿಳಿದುಕೊಳ್ಳೋದಕ್ಕೆ ಆಗೋದಿಲ್ಲ. ಭಗವಂತನೆಲ್ಲಾದ್ರೂ ತಿಳಿದುಕೊಳ್ಳೋಕೆ ಸಾಧ್ಯನೇ? ಸಾಧ್ಯವೇ ಇಲ್ಲ. ನಾವು ನಮ್ಮ ಮಟ್ಟಿನಲ್ಲಿ ತಿಳಿದುಕೊಳ್ಳೋದು ಅಂದ್ರೆ ನಮ್ಮ ಬುದ್ಧಿಗೆ ನಿಲ್ಕೋದು, ನಮ್ಮ ಮನಸ್ಸಿಗೆ ನಿಲ್ಕೋದು ಅಂತ. ಆದ್ರೆ ಸಾಕ್ಷಾತ್ ಅರಿವೇ ತಾನಾಗಿರ್ಬೇಕಾರೆ ಯಾವುದರ ಬಲದಿಂದ ಎಲ್ಲವೂ ತಿಳಿದುಕೊಳ್ಳಲ್ಪಡುತ್ತದೆಯೋ ಅಂಥದ್ದನ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯವೇ? ಅದು ಆತ್ಮನು ಬುದ್ಧಿಗಿಂತಲೂ ಸೂಕ್ಷ್ಮ ಅಂತ ಹೇಳ್ತಾರಲ್ಲ, ಹಾಗೆ ಅದನ್ನ ತಿಳಿದುಕೊಳ್ಳುವುದಕ್ಕಾಗೋದಿಲ್ಲ. ಅದಕ್ಕೆ ಅಪ್ರಮೇಯ ಅಂತ, ಅಪ್ರಮೇಯ ರಾಮ ಅಂತ ಒಂದು ದೇವಸ್ಥಾನ. ಅದು ಬಹಳ ಚೆನ್ನಾಗಿದೆ. ಆ ಪದ ಪ್ರಯೋಗ ಕೇಳಿ ಬಹಳ ಖುಷಿ ಆಗುತ್ತೆ. ವಿಷ್ಣು ಸಹಸ್ರನಾಮದಲ್ಲೂ ಎಲ್ಲ ಬರುತ್ತೆ. ಅಪ್ರಮೇಯ ಅಂದ್ರೆ ಆ ರೀತಿ. ಈಗ ಪ್ರಮಾತ ಮತ್ತೆ ಪ್ರಮೇಯದ ಬಗ್ಗೆ ಒಂದ್ ಸ್ವಲ್ಪ ನಾವು ತಿಳ್ಕೊಂಡಾಯ್ತು. ಈ ಹೋದ್ಸಲ ಇನ್ನೂ ಒಂದು ಹೇಳಿದ್ವಿ, ಈ ಆತ್ಮವನ್ನ ಅರಿತರೆ ಎಲ್ಲವನ್ನು ಅರಿತಂತಾಗುತ್ತೆ ಅಂತ. ಅದಕ್ಕೊಂದು ಚಿಕ್ಕ ಕಥೆನೂ ಹೇಳಿದ್ವಿ. ಗಣೇಶ ಸುಬ್ರಹ್ಮಣ್ಯಂದು ಪೈಪೋಟಿ ಒಂದು ಸ್ಪರ್ಧೆ ಏರ್ಪಟ್ಟಾಗ ಸುಬ್ರಹ್ಮಣ್ಯ ಪ್ರಪಂಚವನ್ನೇ ಸುತ್ತ ಹಾಕೊಂಡ್ಬರ್ತೀನಿ ಅಂತ ಹೋಗ್ತಾನೆ. ಆದ್ರೆ ಗಣಪತಿ ತಂದೆ ತಾಯಿಗಳನ್ನ ಸುತ್ತ ಹಾಕ್ತಾನೆ, ಅವನಿಗೆ ಆ ಫಲ ಸಿಗುತ್ತೆ ಅಂತ. ಅಂದ್ರೆ ಆತ್ಮಜ್ಞಾನದ ಫಲ, ಆತ್ಮವನ್ನ ಅರಿತರೆ ಎಲ್ಲವನ್ನು ಅರಿತಂತ ಆಗುತ್ತೆ ಅಂತ ಹೇಳೋದಕ್ಕೆ ಇರುವಂತಹ ಒಂದು ಅದು ಒಳ್ಳೆ ಕತೆ. ಅದನ್ನ ಆ ರೀತಿನೇ ತಗೋಬೇಕು. ಅದನ್ನ ಅದಷ್ಟನ್ನ ಹೋದ್ಸಲಿ ಹೇಳಿದ್ವಿ. ಪ್ರಮಾತ ಪ್ರಮೇಯದ ಬಗ್ಗೆ ಹೇಳಿದ್ವಿ. ಈಗ ಮೂರನೇ ಮಂತ್ರದ ಬಗ್ಗೆ ಹೋಗೋಣ. ಎರಡನೇ ಮಂತ್ರದಲ್ಲಿ ಏನ್ ಹೇಳಿತ್ತು? ಈ ಆತ್ಮ ಅನ್ನೋದಕ್ಕೆ 4 ಭಾಗಗಳಿವೆ ಅಂತ ಹೇಳಿತ್ತು. ಯಾವ ಈ 4 ಭಾಗಗಳು? ಏನು 4 ಭಾಗಗಳಂದ್ರೆ ಏನು? ಅದರ ಸ್ವರೂಪವಾದ್ರೂ ಏನು? ಅದರ ಅಂಶಗಳು ಏನು? ಅದು ಏನು ಮಾಡುತ್ತೆ ಅನ್ನೋದಕ್ಕೆ ಮುಂದಿನ ಮಂತ್ರಗಳೇ ಅವಕ್ಕೆ ಸಾಕ್ಷಿ. ಮೂರನೇ ಮಂತ್ರ, ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞಃ ಸಪ್ತಾಂಗ ಏಕೋನವಿಂಶತಿ ಮುಖಃ ಸ್ಥೂಲಭುಕ್ ವೈಶ್ವಾನರಃ ಪ್ರಥಮ ಪಾದಃ. ಇನ್ನೂ ಒಂದ್ಸಲಿ ಮಂತ್ರ ಹೇಳ್ತೀನಿ. ಇದು ಸಂಸ್ಕೃತ ಬರೋರಿಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ, ಅಷ್ಟು ಸರಳವಾಗೇ ಇದೆ ಅದು. ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞಃ ಸಪ್ತಾಂಗ ಏಕೋನವಿಂಶತಿ ಮುಖಃ ಸ್ಥೂಲಭುಕ್ ವೈಶ್ವಾನರಃ ಪ್ರಥಮ ಪಾದಃ. ಮೊದಲನೇ ಪಾದ ಪ್ರಥಮ ಪಾದಃ ಅದೇನು ಅಂದ್ರೆ ಜಾಗರಿತ ಸ್ಥಾನ. ಅಂದ್ರೆ ಜಾಗ್ರದ ಅವಸ್ಥೆ ಅನ್ನೋದು ಏನಿದೆ ಅದು ಮೊದಲನೇ ಪಾದ, ಅದು ಮೊದಲನೇ ಸ್ಥಾನ. ಈ ಮೊದಲನೇ ಪಾದ ಇರುವಂತಹ ಅದು ಎಲ್ಲಿ ಆಪರೇಟ್ ಮಾಡುತ್ತೆ, ಎಲ್ಲಿ ಅದು ತನ್ನ ಕಾರ್ಯವೈಖರಿಯನ್ನು ತೋರಿಸುತ್ತೆ ಮೊದಲನೇ ಪಾದ ಅಂತಂತಂದ್ರೆ ಜಾಗರಿತ ಸ್ಥಾನದಲ್ಲಿ. ನಾವು ಮೊದಲೇ ಹೇಳಿದ್ವಿ, ಈ ಉಪನಿಷತ್ತು ಏನು ಮಾಡಕ್ ಹೊರಟಿದೆ ಅಂತಂದ್ರೆ ಸಾಮಾನ್ಯವಾಗಿರುವಂತಹ ಪ್ರತಿನಿತ್ಯ ಏನು ನಮಗೆ ಆಗುತ್ತೆ ಅನುಭವ, ಆ ಅನುಭವವನ್ನೇ ಹಿಡ್ಕೊಂಡು ಬ್ರಹ್ಮವನ್ನು ತೋರಿಸುತ್ತೆ. ಅದು ಅದರ ಉದ್ದೇಶ ಆಗಿದೆ. ಹಾಗಾಗಿ ಈ ಅನುಭವದ ಬಗ್ಗೆ ಅದು ಮಾತಾಡ್ತಿರ್ಬೇಕಾದ್ರೆ ಇದು ಗೊತ್ತಿದೆಯಲ್ಲ ಹೌದಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಬಹಳ ಚೆನ್ನಾಗಿ ತಗೊಂಡೋಗುತ್ತೆ. ಮೊದಲನೇ ಪಾದ ಜಾಗರಿತ ಸ್ಥಾನ, ಜಾಗ್ರದವಸ್ಥೆ ಅದು ಅಂತ. ಬಹಿಷ್ಪ್ರಜ್ಞಃ, ಇಲ್ಲಿ ನಮ್ಮ ಪ್ರಜ್ಞೆ ಅನ್ನೋದು ಬಹಿರ್ಮುಖವಾಗಿರುತ್ತೆ. ಯಾಕೆಂದ್ರೆ ನಾವು ಜಾಗರಿತ ಸ್ಥಾನ, ಜಾಗ್ರದವಸ್ಥೆ ಅಂತ ಹೇಳಿದಾಗ ಈ ಪ್ರಪಂಚವೇನಿದೆ ಇದರ ವ್ಯಾಪಾರದಲ್ಲಿ ತೊಡಗಿರ್ತೀವಿ. ಹಾಗಾಗಿ ನಮ್ಮ ಪ್ರಜ್ಞೆ ಅನ್ನೋದು ಬಹಿರ್ಮುಖವಾಗಿರುತ್ತೆ, ಬಹಿಷ್ಪ್ರಜ್ಞಃ ಅಂತ. ಮತ್ತೆ ಇಲ್ಲಿ 2 ಟರ್ಮ್ಸ್ ಬರುತ್ತಿಲ್ಲಿ, ಸಪ್ತಾಂಗ ಮತ್ತೆ ಏಕೋನವಿಂಶತಿ ಮುಖ ಅಂತ. ಇಲ್ಲಿ ಈಗ ಪ್ರಮೇಯ ಪ್ರಮಾತದ ಒಂದು ಚರ್ಚೆ ಆಗಬೇಕು. ಇಲ್ಲಿ ಈ ಜಾಗರಿತ ಸ್ಥಾನವನ್ನ ಯಾರು ಅರಿಯೋದು ಮತ್ತು ಏನು ಅರಿಯಲ್ಪಡುತ್ತಿದೆ ಅನ್ನೋದು ಗೊತ್ತಾಗಬೇಕು. ಯಾರು ತಿಳಿದುಕೊಳ್ಳುತ್ತಿರುವವನೋ ಏನು ತಿಳಿದುಕೊಳ್ಳಲ್ಪಡುತ್ತಿದೆ ಅಂತ.
ತಿಳಿದುಕೊಳ್ಳುತ್ತಿರುವವನು ಎಚ್ಚರವಾಗಿರುವ ಆ ವ್ಯಕ್ತಿ, ಅವನು ಪ್ರಮಾತ. ತಿಳಿದುಕೊಳ್ಳಲ್ಪಡುತ್ತಿರುವುದು ಈ ಜಗತ್ತು. ಯಾವ ಪ್ರಪಂಚವನ್ನ ನಾವು ಜಾಗ್ರದ ಅವಸ್ಥೆಯಲ್ಲಿ ಅನುಭವಿಸ್ತೀವೋ, ನೋಡ್ತೇವೋ, ಆ ಪ್ರಪಂಚವನ್ನ ನಾವು ತಿಳಿದುಕೊಳ್ಳುವ ವಸ್ತು ಅಥವಾ ಪ್ರಮೇಯ ಅಂತ. ಪ್ರಮಾತ ಇಲ್ಲಿ ಜಾಗ್ರದ ಅವಸ್ಥೆಯಲ್ಲಿ ಇರುವಂತಹ ವ್ಯಕ್ತಿ, ಮಿಕ್ಕಿದ್ದೆಲ್ಲವೂ ಪ್ರಮೇಯವೇ. ಆ ರೀತಿಯ ಒಂದು ಸಂಬಂಧ. ಈಗ ಸಪ್ತಾಂಗ ಮತ್ತೆ ಏಕೋನವಿಂಶತಿ ಮುಖ ಅಂತ ಹೇಳಲ್ಪಟ್ಟಿದೆ. ಇದು ಸಪ್ತಾಂಗ ಅನ್ನೋದು ಆ ಪ್ರಪಂಚಕ್ಕೆ ಇರುವಂತಹ ಶಬ್ದ. ಜಾಗ್ರದ ಅವಸ್ಥೆಯಲ್ಲಿ ಯಾವ ಪ್ರಪಂಚ ಅನ್ನೋದಿದೆಯೋ ಆ ಪ್ರಪಂಚಕ್ಕೆ 7 ಅಂಗಗಳು ಅಂತ. ಮತ್ತೆ ಆ ಪ್ರಮಾತ ಇದನ್ನಲ್ಲ, ಯಾರು ಎಚ್ಚರವಾಗಿದ್ದಾನೋ, ಯಾರು ಎಲ್ಲವನ್ನು ಅನುಭವಿಸುತ್ತಿದ್ದಾನೆಯೋ ಅವನಿಗೆ ಏಕೋನವಿಂಶತಿ ಮುಖ. ವಿಂಶತಿ ಅಂದ್ರೆ 20, ಏಕ ಊನ ಅಂದ್ರೆ ಒಂದು ಊನ ಆಗಿದೆ, ಅಂದ್ರೆ 19 ಮುಖಗಳು. ಇದೇನು ಎಂತ ವಿಚಿತ್ರವಾದ ವರ್ಣನೆ ಅಲ್ಲಪ್ಪ, ಎಲ್ಲಾದ್ರೂ 19 ಮುಖ ಇರೋದಕ್ಕೆ ಸಾಧ್ಯವೇ ಅಂತ ಕೇಳಿದ್ರೆ ಏನ್ ಹೇಳ್ತಾ ಇದೆ ಉಪನಿಷತ್ ಇಲ್ಲಿ ಅಂತಂತಂದ್ರೆ, 19 ಮುಖಗಳು ಅಂದ್ರೆ 19 ಸ್ಥಾನಗಳು ಅಥವಾ 19 ಮಾರ್ಗಗಳು. ಯಾವುದಕ್ಕೆ? ಈ ಜಾಗ್ರತ್ ಪ್ರಪಂಚದ ಜೊತೆ ವ್ಯವಹರಿಸುವುದಕ್ಕೆ. ಯಾರಿಂದ? ಅಪ್ರಮಾತನಾದ ಜಾಗ್ರದ ಅವಸ್ಥೆಯಲ್ಲಿರುವ ವ್ಯಕ್ತಿಯಿಂದ ವ್ಯವಹರಿಸಲ್ಪಡುವಿಕೆ ಆಗುವುದಕ್ಕೆ ಇರುವಂತಹ 19 ಸ್ಥಾನಗಳು ಅಥವಾ 19 ಮಾರ್ಗಗಳು. ಏನಿದು ಮಾರ್ಗಗಳು ಅಂದ್ರೆ ಅದ್ರಲ್ಲೇನೋ ವಿಶೇಷವಾದ್ದು ಅಂತಲ್ಲ. 19 ಮಾರ್ಗಗಳು ಏನು ಅಂದ್ರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ನಮಗೆಲ್ಲ ಗೊತ್ತೇ ಇದೆ ಇಂದ್ರಿಯಗಳು ಯಾವ್ಯಾವು ಅನ್ನೋದು ಗೊತ್ತೇ ಇದೆ. ಈಗ ಚಕ್ಷಸ್ಸು, ಇದು ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತೆ ಚರ್ಮ ಅನ್ನೋದು ಇವೆಲ್ಲ ಜ್ಞಾನೇಂದ್ರಿಯಗಳು ಅಥವಾ ಬುದ್ಧೀಂದ್ರಿಯಗಳು ಅಂತ ನಾವು ಕರೀತಾರೆ. 5 ಕರ್ಮೇಂದ್ರಿಯವು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅನ್ನೋದು. ಇದರ ಮೂಲಕವೇ ನಾವು ಒಂದು ಪ್ರಪಂಚದ ಬಗ್ಗೆ ತಿಳಿದುಕೊಳ್ತೇವೆ ಮತ್ತೆ ಪ್ರಪಂಚದ ಜೊತೆ ವ್ಯವಹರಿಸ್ತೇವೆ. ಇನ್ಪುಟ್ ಇದೆ, ಔಟ್ಪುಟ್ ಇದೆ. ನಮಗೆ ಈ ಒಂದು ಜ್ಞಾನೇಂದ್ರಿಯಗಳಿಂದ ಎಲ್ಲ ವಿಷಯ ಒಳಗೆ ಬರ್ತಾ ಇರ್ತವೆ, ಕರ್ಮೇಂದ್ರಿಯಗಳಿಂದ ನಾವು ವ್ಯವಹಾರ ಮಾಡ್ತಾ ಇರ್ತೇವೆ. ಈ ರೀತಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮತ್ತಿನ್ನೇನು 5 ಪ್ರಾಣಗಳು, ಪಂಚಪ್ರಾಣಗಳು ಅಂತ ಹೇಳ್ತಾರಲ್ಲ ಅವು. ಪ್ರಾಣಾಪಾನ, ವ್ಯಾನ, ಉದಾನ, ಸಮಾನ, ಸಪ್ರಾಣ. ಇವು 5 ಪ್ರಾಣ, ಉಪಾನ, ವ್ಯಾನ, ಉದಾನ, ಸಮಾನ. ಈ 5 ಪ್ರಾಣಗಳು ಅದನ್ನ ಒಳಗೊಂಡಿದೆ. ಅದು ಆ ಪ್ರಾಣಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೇನೆ ಈ ವ್ಯವಹಾರ ಅನ್ನೋದು, ಈ ಗ್ರಹಿಕೆ ಅನ್ನೋದು ಸಾಧ್ಯವಾಗೋದು. ಅವಿಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಅದಕ್ಕೆ ಅವು ಈ 19 ಏನ್ ಹೇಳ್ತಾ ಇದ್ರೆ ಏಕೋನವಿಂಶತಿ ಮುಖ ಅಂತ ಕರೆದಿದ್ದಾರೆ. ಇದು 15 ಆಯ್ತು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು 5 ಪ್ರಾಣಗಳು. ಅದಲ್ಲದೆ 4 ಆಂತರಿಕ ಅಂಗಗಳಿವೆ. ಮನಸ್ಸು, ಬುದ್ಧಿ, ಚಿತ್ತ ಮತ್ತೆ ಅಹಂಕಾರ. ಇವು ಸೇರಿ 19 ಆಗ್ತವೆ. ಈ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಅಥವಾ ಈ ಎಲ್ಲ ಸಲಕರಣೆಗಳಿಂದ ಅಥವಾ ಈ ಎಲ್ಲ ಮುಖಗಳಿಂದ ಈ ಎಚ್ಚರದಲ್ಲಿರುವ ವ್ಯಕ್ತಿ ಅವನು ಈ ಪ್ರಪಂಚದ ಬಗ್ಗೆ, ಈ ಪ್ರಪಂಚದ ವ್ಯವಹಾರ ಮಾಡ್ತಾನೆ. ಇದರ ಮೂಲಕ ಅರಿವು ಮೂಡ್ತಾ ಇರುತ್ತೆ, ಒಂದು ಜ್ಞಾನ ಅನ್ನೋದು ಉಂಟಾಗ್ತಾ ಇರುತ್ತೆ. ಇದು ಮೊದಲನೇ ಪಾದ, ಆತ್ಮನ ಮೊದಲನೇ ಪಾದ ಅಂತ ಹೇಳ್ತಾ ಇದೆ. ಆ ಮಂತ್ರ ಮುಂದುವರೆದು ಸ್ಥೂಲ ಭುಕ್. ಸ್ಥೂಲ ಭುಕ್ ಅಂದ್ರೆ ಸ್ಥೂಲವಾಗಿರುವುದನ್ನೇ ಇದು ಆಹಾರವಾಗಿ ತೆಗೆದುಕೊಳ್ಳುತ್ತೆ ಅಂತ. ಯಾಕಂದ್ರೆ ಇದು ಸ್ಥೂಲ ಪ್ರಪಂಚನೇ. ಈ ಸ್ಥೂಲ ಪ್ರಪಂಚದಿಂದ ಈ 19 ಮುಖಗಳ ಮೂಲಕ ತಗೊಳ್ತಾ ಇರುವಂಥದ್ದನ್ನ ನಾವು ಸ್ಥೂಲ ಆತ್ಮ ಅಂತನೋ ವಾಡಿಕೆಯಲ್ಲಿ ಕರೆಯೋದುಂಟು, ಅದು ಮಂತ್ರದಲ್ಲಿ ಇಲ್ಲ. ಸೊ ಈ ಮೊದಲನೇ ಪಾದ ಸ್ಥೂಲ ಭುಕ್. ಯಾವುದನ್ನ ಇದು ಈ ಸ್ಥೂಲ ಭುಕ್ ಮಾಡ್ತಾ ಇದೆ? ಈ ಪ್ರಪಂಚ ಅಂತ ಹೇಳಿದ್ವಿ. ಈ ಪ್ರಪಂಚ ಅಂದ್ರೆ ಅದ್ರ ಸ್ವರೂಪ ಏನು? ಪ್ರಪಂಚ ಅಂದ್ರೆ ಹೇಗಿದೆ? ಯಾವುದನ್ನ ಪ್ರಪಂಚ ಅಂತ ಕರಿತೀವಿ ಅಂದ್ರೆ ಅದಕ್ಕೆ ಸಪ್ತಾಂಗ ಅಂತ ಹೇಳಿರೋದು ಮುಂಚೆ ಮಂತ್ರದಲ್ಲಿ ಬಂತಲ್ಲ, ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞ ಸಪ್ತಾಂಗ ಅಂತ ಬಂತು. ಆ ಸಪ್ತಾಂಗ ಅನ್ನೋದು ಪ್ರಪಂಚವನ್ನ ಕುರಿತಾಗಿ ಹೇಳ್ತಾ ಇರೋದು. ಇಡೀ ಪ್ರಪಂಚ, ಇಡೀ ಸ್ಥೂಲ ಪ್ರಪಂಚವನ್ನ ಇದು ಸಪ್ತಾಂಗ ಅಂತ ಕರಿತಾ ಇದೆ.
ಇದಕ್ಕೆ ಅಂಗಗಳು ಅಂತ ಕೊಟ್ಟಿದೆ. ಇದು ಏನು ಅಂತಂತಂದ್ರೆ ಒಂದು ರೀತಿಯ ಉಪಮೆ ಅಥವಾ ಒಂದು ರೀತಿಯ ವರ್ಣನೆ ಅಂತ ಕೇಳ್ಬೋದು. ಪೊಯೆಟಿಕ್ ಜಸ್ಟಿಸ್ ಇರ್ಬೋದು ಇದು. ಒಂದು ರೀತಿಯ ವರ್ಣನೆ ಏನು ಅಂತಂದ್ರೆ, ಏನು ಈ 7 ಅಂಗಗಳು ಅಂತಂದ್ರೆ, ಈ ತಲೆ ಅನ್ನೋದು ಏನು ಅಂದ್ರೆ ಈ ಸ್ವರ್ಗ ಅವೆಲ್ಲ ಸಪ್ತ ಲೋಕಗಳಿದೆಯಲ್ಲ ಅವೆಲ್ಲ 7 ಅಂಗಗಳು, ಅದು ಅದಕ್ಕೆ ತಲೆ ಅನ್ನೋದು. ಮತ್ತೆ ಈ ಪ್ರಪಂಚದಲ್ಲಿ ಇರುವಂತಹ ಎಲ್ಲಾ ಕಡೆ ಇರುವಂತಹ ಎಲ್ಲ ವಾಯುವನ್ನು ತಗೊಂಡ್ರೆ ಅದೇ ಅದಕ್ಕೆ ಉಸಿರು ಅಂತ. ಆಮೇಲೆ ಈ ಸೂರ್ಯ ಚಂದ್ರ ತಾರೆಗಳು ಇವೆಲ್ಲವೂ ಯಾವುದು ಹೊಳಿತಾ ಇರ್ತವೆ ಅವೇ ಕಣ್ಣುಗಳು ಅಂತ. ಮತ್ತೆ ಯಾವುವು ಅಗ್ನಿ ಸ್ವರೂಪವೋ ಅವೆಲ್ಲವೂ ಅದರ ಬಾಯಿ ಅಂತ. ಮತ್ತೆ ಅದರ ಮೈ ಏನು ಅಂತಂದ್ರೆ ಆಕಾಶವೇ ಅದರ ಮೈ. ಆಕಾಶ ಅಂತಂದ್ರೆ ಇಲ್ಲಿ ಬರೀ ನಮಗೆ ಕಾಣಿಸ್ತೀವಿ ಈ ಆಕಾಶ ಅಂತಲ್ಲ, ಸ್ಪೇಸ್ ಅಂತ ತಗೋಬೇಕು. ಇಡೀ ಎಲ್ಲವನ್ನು ವ್ಯಾಪಿಸಿರುವಂಥದ್ದು ಅದೇ ಅದರ ದೇಹ ಅಂತ. ಮತ್ತೆ ಈ ಜಲಭಾಗ ಏನಿದೆ ಎಲ್ಲ ಈ ಸಾಗರಗಳು ನದಿಗಳು ಇದೊಂದೇ, ಪೃಥ್ವಿದೊಂದೇ ಅಲ್ಲ, ಈ ತರ ಭೂಮಿಗಳದೆಷ್ಟು ಅಸಂಖ್ಯವಾಗಿವೆಯೋ, ಎಲ್ಲೆಲ್ಲಿ ನೀರಿಯೋ ಅವೆಲ್ಲವೂ ಅದರಲ್ಲಿರುವಂತಹ ಮೂತ್ರ ಆ ರೀತಿಯಾದ ದ್ರವಗಳು ಅಂತ. ಮತ್ತೆ ಅದರ ಪಾದ, ಈ ಭೂಮಿಯೇ ಅದರ ಪಾದ ಅಂತ. ಅಂದ್ರೆ ಭೂಮಿಯಿಂದ ಶುರು ಮಾಡಿ ಎಲ್ಲಾ ದಿಕ್ಕುಗಳಿಗೂ ಪಸರಿಸಿರುವಂತಹ ಈ ಬಾಹ್ಯ ಪ್ರಪಂಚ ಅನ್ನೋದೇನಿದೆ ಅದು, ಅದಕ್ಕೆ ಸಪ್ತಾಂಗ ಅಂತ ಹೇಳ್ತಾ ಇದ್ದಾರೆ. ಒಂದು 7 ಅಂಗಗಳು ಅಂತ ಅದಕ್ಕೆ ಒಂದು ರೀತಿಯ ಹೆಸರನ್ನ ಕೊಟ್ಟು ಅದಕ್ಕೊಂದು ನಿದರ್ಶನ ಮಾಡಿ ಹೇಳಿದ್ದಾರೆ. ನಾವು ತಗೊಳ್ಬೇಕಾಗಿರುವಂತಹ ಅರ್ಥ ಎಲ್ಲವೂ ಅಂತ, ಈ ಸ್ಥೂಲ ಪ್ರಪಂಚದಲ್ಲಿ ಇರುವ ಎಲ್ಲವನ್ನೂ ಅಂತ ತಗೋಬೇಕು. ಸೊ ಈ ಮೊದಲನೇ ಪಾದದ್ದೇನು ಅಂತಂತಂದ್ರೆ ಅದು ಜಾಗೃತ ಸ್ಥಾನ, ಬಹಿಷ್ಪ್ರಜ್ಞೆ, ಅದು ಹೇಳಿದ್ವಿ. ಸಪ್ತಾಂಗ ಅಂದ್ರೆ ಈ ಪ್ರಪಂಚಕ್ಕೆ ಎಲ್ಲವನ್ನು ಕೂಡಿದೆ ಈ ಎಲ್ಲಾ ಅಂಗಗಳು. ಈ ಸಪ್ತಾಂಗ ಇದರ ಉಲ್ಲೇಖ ಚಾಂದೋಗ್ಯ ಉಪನಿಷತ್ತಿನಲ್ಲೂ ಬರುತ್ತೆ. ಇನ್ನು ಆಹವನೀಯ, ಅಗ್ನಿಯೇ, ಮುಖ ಈ ತರ ಎಲ್ಲ ಹೇಳ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಪ್ರಪಂಚದ ವರ್ಣನೆ. ಮತ್ತೆ 19 ಮುಖ ಅದನ್ನು ನೋಡಿದ್ವಿ. ಸ್ಥೂಲ ಭುಕ್ ಅದು ಹೇಳಿದ್ವಿ. ವೈಶ್ವಾನರಹ ಅಂತ, ಇದನ್ನ ವೈಶ್ವಾನರ ಅಂತ ಕರೆಯಲ್ಪಡುತ್ತೆ. ಈ 2 ತರ ಬರುತ್ತೆ ಇಲ್ಲಿ, ವ್ಯಕ್ತಿ ಮತ್ತೆ ಸಮಷ್ಟಿ ಅಂತ. ವ್ಯಕ್ತಿ ಅಂತ ಬಂದಾಗ ವ್ಯಕ್ತಿ ಪ್ರಮಾತ, ಇಲ್ಲಿ ಸಮಷ್ಟಿ ಏನು ಒಂದು ಬಂತು, ಯಾವುದಂತ ತಿಳಿದುಕೊಳ್ಳಲ್ಪಡುತ್ತೋ ಅಂತ. ಈ ಸಮಷ್ಟಿಯ ರೂಪದಲ್ಲಿ ಇರುವಂತಹ ಬಾಹ್ಯ ಪ್ರಜ್ಞೆನ ವೈಶ್ವಾನರ ಅಂತ ಕರೀತಾರೆ. ಅದಕ್ಕೆ ವಿರಾಟ್ ಅಂತನೂ ಕರೀತಾರೆ. ಈ ಭಗವದ್ಗೀತೆಯಲ್ಲಿ ವಿಶ್ವರೂಪ ಅಂತ ಏನ್ ಬರುತ್ತೆ ಅದು ಇದೆ. ಅರ್ಜುನನಿಗೆ ಆ ಇಡೀ ಪ್ರಪಂಚವನ್ನ ಒಂದೇ ಸ್ಲೈಡ್ ನಲ್ಲಿ ತೋರಿಸಿದ್ದು ಭಗವಂತ. ಒಮ್ಮೆಗೆನೆ ಈ ಪ್ರಪಂಚ ಅನ್ನೋದು ಏನಿದೆ ಅಂತ ಈ ಸಾಮಾನ್ಯವಾದ ಕಣ್ಣಿನಿಂದ ನೋಡೋಕೆ ಸಾಧ್ಯವೇ ಇಲ್ಲ. ಅದಕ್ಕೆ ದಿವ್ಯ ಚಕ್ಷುಷನ್ನ ಕೊಟ್ಟಿದ್ದು. ಆ ಇಡೀ ಪ್ರಪಂಚವನ್ನು ತೋರಿಸಿದಾಗ ಅರ್ಜುನ ಹೆದರ್ತಾನೆ. ಯಾಕೆಂದ್ರೆ ಅಂಥ ವಿರಾಟ್ ಸ್ವರೂಪ ಅದು, ಅದ್ಭುತವಾದ ದೊಡ್ಡ ಸ್ವರೂಪ ಅದು. ಇಡೀ ಪ್ರಪಂಚ ಅದನ್ನು ತೋರಿಸ್ಬೇಕು ಅಂತಂದ್ರೆ ಅದನ್ನ ಇಲ್ಲಿ ವೈಶ್ವಾನರ ಅಂತ ಕರೆದಿದ್ದಾರೆ. ಅದು ಪ್ರಥಮ ಪಾದ. ಸೊ ಈ ಆತ್ಮ ಅಂತ ಏನು ಬಂತು ಅದರಲ್ಲಿ ಮೊದಲನೇ ಪಾದ ಏನು ಅಂತಂತಂದ್ರೆ ಸ್ಥೂಲ ಆತ್ಮ ಅಂದ್ರೆ ಜಾಗ್ರದ ಅವಸ್ಥೆ. ಜಾಗ್ರದ ಅವಸ್ಥೆಯಲ್ಲಿ ಇರುವಂತಹ ಯಾವ ಅನುಭವವನ್ನ ಪಡಿತಾ ಇದ್ದಾನೆ ಅವನು ಮತ್ತು ಅವನು ಅನುಭವಿಸುತ್ತಿರುವ ಬಾಹ್ಯ ಪ್ರಪಂಚ, ಇವೆರಡವೂ ಸೇರಿ ಈ ಅರಿವಿನ ಮೊದಲನೇ ಪಾದ, ಆತ್ಮದ ಮೊದಲನೇ ಪಾದ ಅನ್ನೋ ಒಂದು ವಿವರಣೆ ಈ ಯಾವುದೋ 3ನೇ ಮಂತ್ರಕ್ಕೆ. ಅಲ್ಲಿಗೆ ಈ ನಾವು ಹಿಂದೆನೆ ಹೇಳಿದ್ವಿ, ಇದು ನಮಗೆ ದಿನ ಬರುವಂತಹ 3 ಅವಸ್ಥೆಗಳನ್ನ ಇಟ್ಕೊಂಡೇ ನಮಗೆ ಬ್ರಹ್ಮದ ಬಗ್ಗೆ ತಿಳಿಸತ್ತೆ ಅಂತ. ಇದರಲ್ಲಿ 3 ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅನ್ನೋದ್ರಲ್ಲಿ ಜಾಗ್ರದ ಅವಸ್ಥೆ ಬಗ್ಗೆ ಇಲ್ಲಿವರೆಗೂ ಈ ಮಂತ್ರ ಏನು ಹೇಳ್ತು ಅಂತ ನೋಡಿದ್ವಿ. ಈ ಸ್ವಪ್ನಾವಸ್ಥೆಗೆ ಹೋಗುತ್ತೆ ಈ ಮುಂದಿನ ಮಂತ್ರ. ಇನ್ನೊಂದು ವಿಚಾರ ಅಂತಂದ್ರೆ ಇಲ್ಲಿ ಬಂದಿಲ್ಲ, ಕಾರಿಕೆಯಲ್ಲಿ ಬರುತ್ತೆ. ಈ ವ್ಯಷ್ಟಿ ಸಮಷ್ಟಿ ಅಂತ ಮಾತಾಡಿದ್ವಿ. ಈ ವ್ಯಷ್ಟಿ ರೂಪದಲ್ಲಿರುವಂತಹ ಈ ಜಾಗ್ರದ ಅವಸ್ಥೆಯ ವ್ಯಕ್ತಿಯನ್ನ ವಿಶ್ವ ಅಂತಾನು ಕರೀತಾರೆ. ಇದು ಸ್ಥೂಲ ಏನಂತೀರ ಪ್ರಪಂಚ, ಮತ್ತೆ ಈ ಸ್ಥೂಲ ಅವಸ್ಥೆ ಅಥವಾ ಸ್ಥೂಲ ಆತ್ಮ ಅಂತ ಕರಿಬಹುದು, ವಾಡಿಕೆ ಅದು. ಮತ್ತೆ ವಿಶ್ವ ಅಂತ ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ಮುಂದೆ 2 ಸ್ಥಿತಿ ಹೇಳಿದ್ಮೇಲೆ ನಮ್ಮ ಭಜನೆಯಲ್ಲಿ ಬರುವಂತಹ ಸ್ತೋತ್ರಗಳಲ್ಲಿ ಯಾವ ರೀತಿ ಇದು ಉಲ್ಲೇಖ ಆಗಿದೆ ಅನ್ನೋದು ಬರುತ್ತೆ. ಅದ್ರ ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ.
ಮತ್ತೆ 4ನೇ ಮಂತ್ರ, ಇಲ್ಲಿಗೆ 3 ಮಂತ್ರ ಆಯಿತು. ಮೊದಲನೇ ಮಂತ್ರ ಏನೇಳುತ್ತೆ? ಓಂಕಾರದ ಬಗ್ಗೆ. ಓಮಿತ್ಯೇತದಕ್ಷರಂ ಇದಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವದ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ ಯಚ್ಚಾನ್ಯತ್ ತ್ರಿಕಾಲಾತೀತಂ ತದಪಿ ಓಂಕಾರ ಏವ. ಮೊದಲನೇದು. ಎರಡನೇದು ಸರ್ವಂ ಹಿ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸೋಯಮಾತ್ಮ ಬ್ರಹ್ಮ ಚತುಷ್ಪಾತ್. 4 ಪಾದ. ಅದರಲ್ಲಿ ಮೊದಲನೇ ಪಾದ ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲ ಭುಕ್ ವೈಶ್ವಾನರ ಪ್ರಥಮ ಪಾದ ಅನ್ನೋದು ಅಲ್ಲಿಗೆ 3 ಮಂತ್ರಗಳು ಆಯಿತು. ಅಲ್ಲಿಗೆ ಮೊದಲನೇ ಪಾದವನ್ನು ನಾವು ಅದರ ಬಗ್ಗೆ ಹೇಳಿ ಆಯಿತು. ಈಗ ಎರಡನೇ ಪಾದ ಅಂದ್ರೆ 4ನೇ ಮಂತ್ರ ಯಾವುದು? ಜಾಗ್ರತ ಆಯಿತು. ನೆಕ್ಸ್ಟ್ ಸ್ವಪ್ನ. ಸ್ವಪ್ನಸ್ಥಾನೋ ಅಂತಃ ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಪ್ರವಿವಿಕ್ತ ಭುಕ್ ತೈಜಸೋ ದ್ವಿತೀಯ ಪಾದ. ಇದು ಎರಡನೆಯ ಅವಸ್ಥೆಯಾದ ಸ್ವಪ್ನಾವಸ್ಥೆಯನ್ನ ಕುರಿತು ಹೇಳುತ್ತಿರುವಂತಹ ಮಂತ್ರ ಇದು. ಇದರಲ್ಲೂ ಸಹ ಪ್ರಮಾತ ಪ್ರಮೇಯದ ಒಂದು ಸಂಬಂಧ ಮಾತಾಡಬೇಕು. ಮತ್ತೆ ಇದು ಯಾವ ರೀತಿ ಆ ಎರಡನೆಯ ಪಾದವನ್ನ ವಿವರಿಸಿದೆ ಮಂತ್ರ ಅನ್ನೋದನ್ನು ಈಗ ನೋಡಬೇಕಾಗಿರುವಂತಹ ಕೆಲಸ. ಇಲ್ಲಿ ಪ್ರಮಾತ ಯಾರು ಅಂತ ಅಂದ್ರೆ, ಕನಸಿನಲ್ಲಿ ಇರುವ ನಾನು. ಈ ಹಾಸಿಗೆ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನಲ್ಲ, ಅವನಲ್ಲ. ಅವನು ಅವಳು ಕನಸನ್ನ ಕಾಣುತ್ತಿರ್ಬೇಕಾದ್ರೆ ಆ ಕನಸಿನಲ್ಲಿ ನಾನು ಅನ್ನೋ ಒಂದು ಪ್ರಜ್ಞೆ ಇರುತ್ತೆ. ನಾನು ಅನ್ನೋದು ಒಬ್ಬ ಕನಸಿನಲ್ಲಿ ಇರ್ತಾನೆ. ಆ ಕನಸಿನ ಲೋಕದಲ್ಲಿ ಇರುವಂತಹ ನಾನು ಅಂತ ಯಾರಿರ್ತಾನೋ, ಕನಸು ಕಾಣ್ತಾ ಇರೋ ಅವನಲ್ಲಿ ಕನಸಿನಲ್ಲಿ ಯಾರು ಅಂತ ನಾನು ಅಂತ ಇರ್ತಾನೋ ಅವನು ಪ್ರಮಾತ, ಅಂದ್ರೆ ಅರಿಯುವವನು. ಮತ್ತೆ ಇಡೀ ಕನಸಿನ ಲೋಕ ಅದು ಪ್ರಮೇಯ, ತಿಳಿದುಕೊಳ್ಳುವಿಕೆ, ತಿಳಿದುಕೊಳ್ಳುವಂತಹ ವಸ್ತು ಅಥವಾ ಪಡುವಂಥದ್ದು ಅಂತ ಹೇಳಬಹುದು. ಇಲ್ಲಿ ನೋಡಿ, ಮೊದಲನೇ ಪಾದ ಹೇಳ್ತಿರ್ಬೇಕಾದ್ರೆ ಆ ಜಾಗೃತ ಅವಸ್ಥೆಯಲ್ಲಿರುವಂತಹ ವ್ಯಕ್ತಿ ಮತ್ತೆ ಪ್ರಪಂಚ ಎರಡೂ ಅರಿವಿನಲ್ಲಿ ತೋರು ಬರುವಂಥದ್ದು ಅಂತ ಹೇಳಿತ್ತು. ಅದು ಸ್ವಲ್ಪ ಅರ್ಥ ಆಗೋದು ಒಮ್ಮೊಮ್ಮೆ ಕಷ್ಟ ಆಗುತ್ತೆ. ಪಕ್ಕದಲ್ಲಿ ಒಂದು ಟೇಬಲ್ ಇದೆ, ಚೇರ್ ಇದೆ, ಅವೆಲ್ಲವೂ ನನ್ನ ಅರಿವಿನಲ್ಲಿ ಮಾತ್ರ ಇದೆ, ಅಲ್ಲಿ ಇಲ್ಲ ಅಂತಂದ್ರೆ ಏನರ್ಥ? ಕಾಣಿಸ್ತಾ ಇದೆಯಲ್ಲ, ಅವೆಲ್ಲ ಗೊತ್ತಾಗ್ತಿದೆಯಲ್ಲ ಅಂತ. ಅದಕ್ಕೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಎರಡನೇ ಪಾದದ ಉದಾಹರಣೆ ಕೊಟ್ಟು ಇದನ್ನ ಸ್ವಲ್ಪ ವಿಚಾರ ಮಾಡಿ ನೋಡಿ ಅಂತ ಹೇಳ್ತಾರೆ. ಈ ಎರಡನೇ ಪಾದದಲ್ಲಿ ಏನ್ ಬರುತ್ತೆ? ಸ್ವಪ್ನಾವಸ್ಥೆ ಅಂತ ಬಂದಾಗ ಇಲ್ಲಿರುವಂತಹ ಅನುಭಾವಿ ಮತ್ತೆ ಆ ಪ್ರಪಂಚ, ಅವು ವಾಸ್ತವದಲ್ಲಿ ಬಾಹ್ಯ ಪ್ರಪಂಚದಲ್ಲಿ ಇರುವಂಥದ್ದಲ್ಲ. ಅವೆರಡೂನು ಅನುಭವಿಸ್ತಿರೋನು ಮತ್ತೆ ಆ ಪ್ರಪಂಚ ಎರಡೂ ಮನಸ್ಸಿನಲ್ಲೇ ಮೂಡಿರುವಂಥದ್ದು. ಮನಸ್ಸಿನಿಂದ ಹೊರತುಪಡಿಸಿ ಆ ಸ್ವಪ್ನ ಪ್ರಪಂಚ ಅನ್ನೋದು ಇಲ್ಲ. ಅದೇ ರೀತಿ ಏನ್ ಹೇಳ್ತಾರೆ, ನಾವು ಜಾಗೃತ ಅವಸ್ಥೆಯಲ್ಲಿ ಇರ್ಬೇಕಾದ್ರೆ ಅರಿವು ಅಥವಾ ಕಾನ್ಶಿಯಸ್ನೆಸ್ ಅಂತ ಏನಿದೆ ಅದನ್ನ ಹೊರತುಪಡಿಸಿ ಇನ್ನೊಂದು ಪ್ರಪಂಚ ಅಂತ ಇಲ್ಲಪ್ಪ, ಇರೋದು ಅರಿವೇ ಅನ್ನೋದನ್ನೇ ಆ ಒಂದು ಉದಾಹರಣೆ ತಗೊಂಡು ಹೇಳ್ತಾರೆ. ಹೇಗೆ ನಾವು ಆ ಪ್ರಥಮ ಪಾದ ಆತ್ಮ ಅಂತ ಹೇಳಿದಾಗ, ಪ್ರಥಮ ಪಾದ ಅಂತ ಹೇಳಿದಾಗ ಅಯಮಾತ್ಮ ಬ್ರಹ್ಮ ಅಂತಾನು ಹೇಳಿದಾಗ ಎಲ್ಲವೂ ಬಂದ್ಬಿಡ್ತಲ್ಲ, ಅಲ್ಲಿ ಅನುಭವಿಸ್ತಿರೋನು ಆ ಪ್ರಪಂಚ ಎಲ್ಲವೂ ಬಂತು. ಸಾಮ್ಯ ಮಾಡೋದು ಹೇಗೆ? ಅಲ್ಲಿ ಬೇರೆ ಬೇರೆ ಯಾಕೆ ಕಾಣುತ್ತಲ್ಲ ಅಂತ ಅಂದ್ರೆ ಅವಾಗ ಈ ಕನಸಿನ ಉದಾಹರಣೆ ಕೊಡ್ತಾರೆ. ಕನಸಿನಲ್ಲಿ ಇರುವವರೆಗೆ ಅವೆಲ್ಲವೂ ಬೇರೆ ಬೇರೆಯಾಗಿ ಕಾಣ್ತಾ ಇರ್ತವೆ. ಕನಸಿನಿಂದ ಎಚ್ಚರ ಆದ್ಮೇಲೆ ನಾವು ಹೇಳೋದು ಅದೊಂದು ಕನಸಪ್ಪ ಅಂತ. ಆದ್ರೆ ಆ ಕನಸನ್ನ ಕಾಣ್ತಿರ್ಬೇಕಾರೆ, ಆ ಕನಸನ್ನ ಅನುಭವಿಸ್ತಾ ಇರ್ಬೇಕಾರೆ ಅಷ್ಟು ಹೊತ್ತೂನು ಅಲ್ಲಿ ಏನು ದುಃಖ ಆಯ್ತು, ಸಂತೋಷ ಆಯ್ತು, ಭಯ ಆಯ್ತು, ಓಡಿದ್ವಿ, ಬಿದ್ವಿ, ಎದ್ವಿ, ಏನೇನಾಯ್ತು ಅವೆಲ್ಲವೂ ನಿಜವೇನೋ ಅನ್ನೋ ಹಾಗೆ ನಾವು ಅನುಭವಿಸ್ತಾ ಇರ್ತೀವಿ. ಯಾರು? ಆ ಕನಸಿನಲ್ಲಿರುವ ನಾನು, ಆ ವ್ಯಕ್ತಿ. ಅದೇ ರೀತಿ ಇದು ಎಲ್ಲ ಅರಿವಿನಲ್ಲಿದೆ. ನಾವು ಜಾಗೃತ ಅವಸ್ಥೆ ಇರೋದು ಮತ್ತೆ ಮನಸ್ಸುನೂ ಅರಿವಿನಲ್ಲಿದೆ ಅಂತಾನೆ ಬರುತ್ತೆ, ಎಲ್ಲವೂ ಅರಿವಿನಲ್ಲಿ ಅಂತ ಆಗುತ್ತೆ. ಆದ್ರೆ ಕನಸಿನ ಉದಾಹರಣೆ ಎಷ್ಟೋ ಸಲ ನಮಗೆ ಈ ಒಂದು ಸಂಶಯ ಅಂತ ಬಂದಾಗ ನಾವು ಆ ಕನಸಿನ ಉದಾಹರಣೆನೆ ಕೊಟ್ಕೊಂಡು ನೋಡ್ಕೊಳ್ತಾ ಇದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ, ಒಂದು ನಮಗೆ ಆ ಸಂಶಯ ನಿರಸನ ಆಗುತ್ತೆ. ಹಾಗಾಗಿ ಈ ಅವಸ್ಥೆನಲ್ಲಿ ಸ್ವಪ್ನಸ್ಥಾನೋ ಅಂತಃಪ್ರಜ್ಞ ಇದು ತುಂಬಾ ಸ್ಪಷ್ಟವಾಗಿದೆ. ಇಲ್ಲಿ
ತಿಳಿಯೋದು ಅನ್ನೋದೇನು ಹೊರಗಡೆ ಏನು ಹೋಗಿರುವಂಥದ್ದಲ್ಲ, ನಮ್ಮ ಮನಸ್ಸಿನಲ್ಲೇ ಇರುವಂಥದ್ದು. ಆ ಒಳಗೆ ಇದ್ದು ಪಡೆಯುತ್ತಿರುವಂತಹ ಅನುಭವ ಮತ್ತು ಜ್ಞಾನ, ಅದಕ್ಕೆ ಅಂತಃಪ್ರಜ್ಞ ಅಂತ ಹೇಳಿರೋದು. ಇದು ಎಲ್ಲಿ ಮೂಡ್ತಾ ಇದೆ ಅಂತಂದ್ರೆ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಯಾವುದರ ಬಲದಿಂದ ಮನಸ್ಸಿನಲ್ಲಿ ಇವೆಲ್ಲ ಬರ್ತಾ ಇವೆ ಅಂತಂದ್ರೆ ವಾಸನೆಯ ಬಲದಿಂದ. ನಮ್ಮಲ್ಲಿ ಏನು ಇಂಪ್ರೆಷನ್ಸ್ ಅಂತ ಕ್ರಿಯೇಟ್ ಆಗಿರುತ್ತೆ, ಈ ಜಾಗ್ರದ ಅವಸ್ಥೆ ಆಗಿದಾಗಿರಬಹುದು, ಜನ್ಮಾಂತರದ್ದಾಗಿರಬಹುದು, ಇನ್ಯಾವುದೇ ಆಗಿರಬಹುದು, ಯಾವುದು ಮೂಡಿರುತ್ತೆ ಆ ವಾಸನಾ ಲಹರಿ, ಅವುಗಳನ್ನ ಅವಲಂಬಿಸಿ ಅಲ್ಲಿ ಒಂದು ಅನುಭವ ಅನ್ನೋದು ಸೃಷ್ಟಿ ಆಗ್ತಾ ಇರುತ್ತೆ. ಮತ್ತೆ ಇದಕ್ಕೂ ಸಪ್ತಾಂಗ ಮತ್ತೆ ಏಕೋನವಿಂಶತಿ ಮುಖ ಅಂತ ಕೇಳ್ತಾರೆ. ಇದೇನ್ರಿ ಇದು? ಈ ಜಾಗ್ರದ ಅವಸ್ಥೆಯಲ್ಲೇನೋ ಗೊತ್ತಾಯ್ತು ಸಪ್ತಾಂಗ ಏಕೋನವಿಂಶತಿ ಮುಖ, ಸ್ವಪ್ನಾವಸ್ಥೆಯಲ್ಲಿ ಏಕೋನವಿಂಶತಿ ಮುಖ ಎಲ್ಲಿ ಬಂತು, ಸಪ್ತಾಂಗ ಎಲ್ಲಿ ಬಂತು ಅಂತ ಬಂದಾಗ, ಈ ತರ ಪ್ರಶ್ನೆ ಬಂದಾಗ ನಾ ಹೇಳಿದ್ನಲ್ಲ, ನಾವು ಅದಕ್ಕೆ ಆ ಸ್ವಪ್ನಾವಸ್ಥೆನೇ ಇನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಎಲ್ಲಿಯವರೆಗೆ ನಾವು ಆ ಸ್ವಪ್ನದಲ್ಲಿ ಇರುತ್ತೇವೋ ಅವೆಲ್ಲವೂ ನಿಜ ಅನ್ನಿಸ್ತಾ ಇರುತ್ತೆ. ಆ ಸ್ವಪ್ನದಲ್ಲಿ ನಾನೇನೋ ಯೋಚನೆ ಮಾಡಿದೆ ಅಂತ ಬರ್ಬೋದು, ನಾನೇನೋ ನೋಡಿದೆ, ನಾನೇನೋ ಕೇಳಿದೆ, ನಾನು ಮಾತಾಡಿದೆ, ಅವೆಲ್ಲವೂ ಜ್ಞಾನೇಂದ್ರಿಯಕ್ಕೆ ಸಂಬಂಧಪಟ್ಟಿದ್ದೆ. ಆ ಸ್ವಪ್ನದಲ್ಲಿರುವ ಆ ನಾನು ಎಂಬುವ ವ್ಯಕ್ತಿಯಲ್ಲಿ ಇರುವಂತಹ ಜ್ಞಾನೇಂದ್ರಿಯಗಳು. ಅದೇ ರೀತಿ ಆ ವ್ಯಕ್ತಿಯ ಕರ್ಮೇಂದ್ರಿಯಗಳು, ಆ ವ್ಯಕ್ತಿಯ ಪಂಚಪ್ರಾಣಗಳು, ಮತ್ತೆ ಆ ವ್ಯಕ್ತಿಯ ಚತುಷ್ಟಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅದೆಲ್ಲ ಹೆಂಗಿರಕ್ ಸಾಧ್ಯ ಅಂತಂದ್ರೆ ಸ್ವಪ್ನದಲ್ಲೂ ಒಮ್ಮೆ ನಾನು ಜ್ಞಾಪಿಸ್ಕೊಂಡೆ ಅಂತ ಹೇಳ್ತೀನಿ. ಆ ಸ್ವಪ್ನದಲ್ಲಿರುವ ವ್ಯಕ್ತಿ ನನಗೆ ಜ್ಞಾಪಕ ಬಂತು, ಏನೋ ಎಕ್ಸಾಮ್ ಬರಿತಾ ಇರ್ತೀವಿ, ಜ್ಞಾಪಕ ಬರ್ಲಿಲ್ಲ, ಅವೆಲ್ಲ ಹೆಂಗಾಯ್ತು? ಇವೆಲ್ಲವೂ ಆ ಸ್ವಪ್ನದಲ್ಲಿರುವ ಆ ನಾನು ಅನ್ನುವ ವ್ಯಕ್ತಿಯಲ್ಲಿ ಇರುವಂತಹ ಅಂಶಗಳೇ. ಹಾಗಾಗಿ ಆ ಏಕೋನವಿಂಶತಿ ಮುಖ ಅನ್ನೋದು ಆ ವ್ಯಕ್ತಿಯಲ್ಲೂ ಇದೆ. ಆ ವ್ಯಕ್ತಿಯಲ್ಲಿರುವ ಆ ಏಕೋನವಿಂಶತಿ ಮುಖದ ಮೂಲಕವೇ ಆ ಒಂದು ಅರಿವು ಅನ್ನೋದು ಉಂಟಾಗ್ತಾ ಇರುತ್ತೆ ಆ ಒಂದು ಸ್ತರದಲ್ಲಿ. ಮತ್ತೆ ಸಪ್ತಾಂಗ, ಅಲ್ಲೂ ಸಹ ಪ್ರಪಂಚಕ್ಕೆ ನನಗನ್ಸೋ ಮಟ್ಟಿಗೆ ಅಲ್ಲಿ ಬರೀ ಸಪ್ತಾಂಗ ಅಲ್ಲ, ಇನ್ನೂ ಎಷ್ಟು ಅಂಗಗಳು ಕೊಡಬಹುದು. ಯಾಕಂದ್ರೆ ಸ್ವಪ್ನದಲ್ಲಿ ಬರುವಂತಹ ಪ್ರಪಂಚದ ಒಂದು ಕಲ್ಪನೆ ಅನ್ನೋದು ಅತ್ಯಂತ ವಿಚಿತ್ರವಾಗಿರ್ತವೆ ಒಂದೊಂದ್ಸಲಿ. ಅದು ಹೇಗೋ ಇರುತ್ತೆ. ಈ ಸಪ್ತಾಂಗಕ್ಕೆ ಹೊಂದತ್ತೋ ಇಲ್ಲೋ ಗೊತ್ತಿಲ್ಲ, ಮಂತ್ರ ಹೇಳ್ತಾ ಇದೆ, ಹಾಗಾಗಿ ಹೊಂದಿಸ್ಬೇಕು ನಾವು. ಒಟ್ಟಿನಲ್ಲಿ ಹೇಳೋದಾದ್ರೆ ಅಲ್ಲೂ ಸಹ ಆ ಸ್ವಪ್ನದಲ್ಲಿರುವ ನಾನು ಯಾವ ಪ್ರಪಂಚವನ್ನು ಅನುಭವಿಸ್ತಾ ಇರ್ತಾನೆ, ಆ ಸ್ವಪ್ನ ಪ್ರಪಂಚ ಅನ್ನೋದು, ಆ ಸ್ವಪ್ನ ಪ್ರಪಂಚಗೂ ಸಪ್ತಾಂಗ ಅಂತ ಈ ಮಂತ್ರ ಹೇಳ್ತಾ ಇದೆ, ಅದರ ಅರ್ಥ. ಮತ್ತೆ ನಾವು ಆ 3ನೇ ಮಂತ್ರದಲ್ಲಿ ಏನ್ ನೋಡಿದ್ವಿ? ಸ್ಥೂಲ ಭುಕ್ ಅಂತ ಹೇಳಿದ್ವಿ. ಈ ಹೊರಗಿನ ಸ್ಥೂಲ ಪ್ರಪಂಚವನ್ನೇ ಅದು ಅನುಭವಿಸುತ್ತೆ, ನುಂಗತ್ತೆ, ಅಥವಾ ಅದರ ಅರಿವನ್ನು ಪಡೆಯುತ್ತೆ ಅಂತ. ಇಲ್ಲಿ ಪ್ರವಿವಿಕ್ತ ಭುಕ್ ಅಂತಂದ್ರೆ ಸೂಕ್ಷ್ಮವಾಗಿರುವಂಥದ್ದು, ಒಳಗೆ ಇರುವಂಥದ್ದು ಅಂತ. ಒಳಗೆ ಏನಿದೆ, ಸೂಕ್ಷ್ಮವಾಗಿ ಏನಿದೆ, ಅದನ್ನೇ ಅದು ಆಹಾರವಾಗಿ ಪಡೆಯುತ್ತೆ ಅಂತ, ಅದನ್ನೇ ಅದು ಸ್ವೀಕರಿಸುತ್ತೆ, ನುಂಗತ್ತೆ ಅಂತಂದ್ರೆ ಅದೇ ಅದಕ್ಕೆ ಆಹಾರ, ಅದೇ ಅದರ ಅನುಭವದ ಆಧಾರ, ಅಲ್ಲೇ ಒಳಗೆ ಇರುವಂಥದ್ದು ಪ್ರವಿವಿಕ್ತ ಭುಕ್ ಅದು. ಮತ್ತೆ ತೈಜಸೋ ದ್ವಿತೀಯ ಪಾದ, ಈ ಸ್ವಪ್ನದಲ್ಲಿರುವ ಆ ನಾನು ಅನ್ನುವವನು ಯಾರಿದಾನಲ್ಲ ಅವನ್ನ ತೈಜಸ ಅಂತ ಕರೀತಾರೆ. ಸ್ಥೂಲ ಈ ಜಾಗ್ರದ ಅವಸ್ಥೆಯಲ್ಲಿ ಇರುವಂತವನಿಗೆ ವಿಶ್ವ ಅಂತ ಕರೀತಾರೆ. ಅದು ಮಂತ್ರದಲ್ಲಿ ಬಂದಿಲ್ಲ, ಕಾರಿಕೆಯಲ್ಲಿ ಬಂದಿದೆ. ಅದು ವಿಶ್ವ. ಅವನು ಜಾಗ್ರದ ಅವಸ್ಥೆಯಲ್ಲಿ ಯಾರು ವ್ಯಕ್ತಿಯಾಗಿ ಅನುಭವವನ್ನು ಪಡಿತಾ ಇರ್ತಾನೋ ಅವನು ವಿಶ್ವ. ಇಲ್ಲಿ ಸ್ವಪ್ನದಲ್ಲಿ ಪಡಿತಾ ಇರೋವನು ತೈಜಸ ಅಂತ. ಆದ್ರೆ 1ನೇ ಮಂತ್ರದಲ್ಲಿ ಬಂತಲ್ಲ ವೈಶ್ವಾನರ ಅಂತ, ಆ ಸಮಷ್ಟಿಯ ಆ ವ್ಯಕ್ತಿ ಇಲ್ಲಿ ಯಾರು ಅಂತಂದ್ರೆ, ಈ ಮಂತ್ರದಲ್ಲಿ ಬಂದಿಲ್ಲ, ಕಾರಿಕೆಯಲ್ಲಿ ಬಂದಿದ್ದೆ, ಇಲ್ಲಿ ಹಿರಣ್ಯ ಗರ್ಭ ಅಂತ ಕರೀತಾರ ಅವನ್ನ. ಈ ವ್ಯಕ್ತಿಯ ಮಟ್ಟಿಗೆ ತೈಜಸ, ಸಮಷ್ಟಿಯ ಮಟ್ಟಿಗೆ ಹಿರಣ್ಯ ಗರ್ಭ ಅಂತ. ಅದು ನೆನಪಿರ್ಲಿ ಅದು. ಹಾಗಾಗಿ ಈ 4ನೇ ಮಂತ್ರ ಏನು ಹೇಳುತ್ತೆ, ಸ್ವಪ್ನಾವಸ್ಥೆಯ ಬಗ್ಗೆ ಅದು ನಮಗೆ ವಿವರಣೆಯನ್ನು ಕೊಡ್ತಾ ಇದೆ. ಇದು ದ್ವಿತೀಯ ಪಾದ. ಆತ್ಮವನ್ನ ನಾವು 4 ಪಾದ ಅಂತ ವಿಂಗಡಿಸ್ತಾ ಇರಬೇಕಾದ್ರೆ 1ನೇ ಪಾದ ನಾವು ಜಾಗ್ರದ ಅವಸ್ಥೆ ಅಂತ ಆಯ್ತು. 2ನೇ ಪಾದವನ್ನ ಸ್ವಪ್ನಾವಸ್ಥೆ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಇಲ್ಲಿ ಬರುವಂತಹದ್ದನ್ನೆಲ್ಲ ನಾವು ನೋಡಿದ್ರೆ ಇವ್ಯಾವೂ ಸಹ ನಮಗೆ ಇದು ಗೊತ್ತಿರ್ಲಿಲ್ಲಪ್ಪ, ಇದೇನೋ ಹೊಸದಾಗಿ ಅರಿವಾಯ್ತು ಅಂತ, ಇವೆಲ್ಲವನ್ನು ನಾವು ಪ್ರತಿನಿತ್ಯ ಅನುಭವಿಸ್ತಾನೆ ಇರ್ತೀವಿ. ಈ ಮಾಂಡುಕ್ಯ ಉಪನಿಷತ್ತು ವಿಶೇಷತೆ ಅದೇ. ಸರ್ವೇ ಸಾಮಾನ್ಯವಾದ ಅನುಭವವನ್ನು ಹಿಡ್ಕೊಂಡೇ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ.
ಹಾಗಾಗಿ ಇದು ಅರ್ಥ ಆಗೋದು ಸುಲಭನೇ. ಇದು ನಾವು ಈ ಪಂಚಕೋಶ ವಿವೇಕ ಅವೆಲ್ಲ ಹೇಳ್ತಾ ಇರ್ಬೇಕಾದ್ರೆ ತೈತಿರಿಯದ್ದೆಲ್ಲ ಒಮ್ಮೊಮ್ಮೆ ಇದು ಸ್ವಲ್ಪ ಅಬ್ಸ್ಟ್ರಾಕ್ಟ್ ಆಗಿದೆಯಲ್ಲ ಅಂತ ಅನ್ಸ್ತಾ ಇರುತ್ತೆ. ಇದು ನಿಜ, ಇದೊಂದು ಏನಂತೀರಾ, ಕಾನ್ಸೆಪ್ಟಿಗೆ ಓಕೆ, ಒಂದು ವಿಚಾರಧಾರೆಗೆ ಓಕೆ ಅದು. ಆದ್ರೆ ಇದು ನಮ್ಮ ಅನುಭವಕ್ಕೆ ಬಂದಿರೋ ತರ ಇಲ್ವಲ್ಲ ಅನ್ನೋ ಒಂದು ಶಂಕೆ ಒಮ್ಮೊಮ್ಮೆ ಮೂಡತ್ತದ್ರಲ್ಲಿ. ಆದ್ರೆ ಇದರಲ್ಲಿ ಅದಕ್ಕೆ ಎಡೆ ಇಲ್ಲ. ಬಹಳ ಚೆನ್ನಾಗಿದ್ರು ಅನುಭವ ಆಗ್ತಾ ಹೋಗುತ್ತೆ, ಅರ್ಥನೂ ಆಗ್ತಾ ಹೋಗುತ್ತೆ. ಮುಂದಿನ ಮಂತ್ರ ಇದು 5ನೇ ಮಂತ್ರ. ಮೊದಲು 4 ಮಂತ್ರ ಆಗ್ಲೇ ಹೇಳ್ಬಿಟ್ವಿ. ಒಂದೇ ಒಂದ್ಸಲಿ ತುಂಬಾ ಬೇಗ ಹೇಳ್ಬಿಡ್ತೀನಿ. ಯಾಕೆ ಈ ಮಂತ್ರಗಳನ್ನ ಮತ್ತೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದು ಒಂಥರ ನಮ್ಮ ತಲೆಯಲ್ಲಿ ಕೂತ್ಕೋಬೇಕದು. ನಾವು ಯಾವಾಗ್ಲೇ ಇದರ ಅಧ್ಯಯನ ಮಾಡಬೇಕು, ಇದ್ರ ಬಗ್ಗೆ ಅನುಸಂಧಾನ ಮಾಡಬೇಕು ಅಂತ ಹೇಳಿದಾಗ ಅದು ಬಹಳ ಪ್ರಭಾವ ಬೀರುತ್ತದೆ. ಮೊದಲೇದು ಓಮಿತ್ಯೇತದಕ್ಷರಂ ಇದಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವದ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ ಯಚ್ಚಾನ್ಯತ್ರಿಕಾಲಾತೀತಂ ತದಪಿ ಓಂಕಾರ ಏವ. ಅದು ಮೊದಲನೇ ಮಂತ್ರ. 2ನೇ ಮಂತ್ರ ಸರ್ವಂ ಹಿ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸೋಯಂ ಆತ್ಮ ಚತುಷ್ಪಾತ್. 4 ಪಾದ ಅಂತ ಹೇಳಾಯ್ತು. ಮೊದಲನೇ ಪಾದದ ಮಂತ್ರ ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞಃ ಸಪ್ತಾಂಗ 19 ಮುಖಃ ಸ್ಥೂಲ ಭುಕ್ ವೈಶ್ವಾನರಃ ಪ್ರಥಮಃ ಪಾದಃ. 2ನೇ ಪಾದ ಆ ಮಂತ್ರ ಈಗಷ್ಟೇ ನಾವು ಚರ್ಚಿಸಿದ್ವಿ. ಅದು 4ನೇ ಮಂತ್ರ ಆಗುತ್ತೆ. ಸ್ವಪ್ನಸ್ಥಾನೋ ಅಂತಃಪ್ರಜ್ಞಃ ಸಪ್ತಾಂಗ 19 ಮುಖಃ ಪ್ರವಿವಿಕ್ತ ಭುಕ್ ತೈಜಸೋ ದ್ವಿತೀಯ ಪಾದಃ. ಅಲ್ಲಿಗೆ 4 ಮಂತ್ರ ಆದವು. 5ನೇ ಮಂತ್ರ ನೋಡಿ, 12 ಮಂತ್ರದಲ್ಲಿ ಆಗ್ಲೇ 5ನೇ ಮಂತ್ರಕ್ಕೆ ಬಂದ್ಬಿಟ್ಟಿದೀವಿ. ಇನ್ನೊಂದು ಕೆಲವೇ ಮಂತ್ರಗಳಲ್ಲಿ ನಮಗೆ ಬ್ರಹ್ಮಜ್ಞಾನ ಡ್ಯೂ ಇದೆ, ಬರಬೇಕದು ನಮಗೆ ಅಪ್ಪನ ಕೃಪೆಯಿಂದ. 5ನೇ ಮಂತ್ರ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಸುಷುಪ್ತಸ್ಥಾನ ಏಕೀಭೂತಃ ಪ್ರಜ್ಞಾನಘನ ಏವಾನಂದಮಯೋ ಹ್ಯಾನಂದಭುಕ್ ಚೇತೋ ಮುಖಃ ಪ್ರಾಜ್ಞಃ ತೃತೀಯಃ ಪಾದಃ. ಇಲ್ಲಿ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ, ಇಲ್ಲಿ ಮಲಗಿರುವವನಿಗೆ ನ ಕಂಚನ ಕಾಮಂ ಕಾಮಯತೆ, ಯಾವ ರೀತಿಯ ಒಂದು ಈ ಜಾಗೃತ ಅವಸ್ಥೆಯಲ್ಲಿ ಇರುವಂತಹ ಒಂದು ವೃತ್ತಿ ಹೇಳೋದಿಲ್ವೋ, ಕಂಚನ ಕಾಮಂ ಯಾವ ರೀತಿ, ಕಂಚನ ಕೆಲವು, ಕಾಮಂ ಕಾಮಯತೆ ನ ಕಂಚನ ಕಾಮಂ ಕಾಮಯತೆ, ಎಲ್ಲಿ ಡಿಸೈರ್ ಅನ್ನೋದಿರೋದಿಲ್ವೋ, ಏನೋ ಮಾಡಬೇಕು ಅನ್ನೋದಿರಲ್ವೋ, ಯಾವುದೋ ಒಂದು ವ್ಯವಹಾರ ಮಾಡಬೇಕು ಅನ್ನೋದಿರೋದಿಲ್ವೋ, ಯಾವ ರೀತಿಯ ಒಂದು ಅಪೇಕ್ಷೆಯು ಇರೋದಿಲ್ಲವೋ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ, ಅಲ್ಲಿ ಯಾವುದು ಇರೋದಿಲ್ಲ, ನನಗೆ ಇಂಥದ್ದು ಬೇಕು ಇಂಥದ್ದು ಬೇಡ ಅಂತ, ಆ ತರದ ಯಾವ ಒಂದು ವೃತ್ತಿಯು ಇರೋದಿಲ್ಲವೋ. ನ ಕಂಚನ ಸ್ವಪ್ನಂ ಪಶ್ಯತಿ, ಎಲ್ಲಿ ಯಾವ ಕನಸು ಬೀಳುವುದಿಲ್ಲವೋ. ಯತ್ರ ಸುಪ್ತೋ, ಎಲ್ಲಿ ಅಂದ್ರೆ ಸುಪ್ತೋ ಅಂದ್ರೆ ಮಲಗಿರೋವನು, ಅವನಲ್ಲಿ ನ ಕಂಚನ ಕಾಮಂ ಕಾಮಯತೆ, ಎಲ್ಲಿ ಯಾವ ಒಂದು ಆಸೆಯೂ ಇರೋದಿಲ್ವೋ, ಏನೋ ಮಾಡಬೇಕು ಅಂತ. ಅದೊಂದು ಉದಾಹರಣೆಯಾಗಿ ಇಟ್ಕೊಂಡು, ಮಾಡಬೇಕು ಅಂದ್ರೆ ಏನೋ ಆಸೆ ಅಂದ್ರೆ ಬರೀ ಆಸೆ ಅಂತಲ್ಲ, ಯಾವ ರೀತಿಯ ವೃತ್ತಿಯೂ ಇಲ್ಲವೋ. ನ ಕಂಚನ ಸ್ವಪ್ನಂ ಪಶ್ಯತಿ, ಯಾವ ರೀತಿಯ ಸ್ವಪ್ನವನ್ನು ಕಾಣುವುದಿಲ್ಲವೋ. ತತ್ ಸುಷುಪ್ತಂ, ಅದು ತನಿ ನಿದ್ರೆ, ಅದೇ ಸುಷುಪ್ತಿ. ನಮಗೆಲ್ಲ ಗೊತ್ತಿರ ಜಾಗ್ರತ್ ಸ್ವಪ್ನ ಸುಷುಪ್ತಿ. ಸುಷುಪ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಗಾಢ ನಿದ್ರೆ, ಎಲ್ಲಿ ಕನಸು ಬೀಳ್ತಾ ಇರೋದಿಲ್ವೋ ಅದು ಅನ್ನೋದು. ಅದು ಸರ್ವೇ ಸಾಮಾನ್ಯವಾಗಿರುವಂತಹ ಅನುಭವ. ಅದನ್ನ ಮಂತ್ರ ಈ ರೀತಿ ಹೇಳಿದೆ. ಸುಷುಪ್ತ ಸ್ಥಾನೇ ಏಕೀಭೂತಃ, ನಾವು ಈ ಸುಷುಪ್ತ ಸ್ಥಾನದಲ್ಲಿ ಏನು ಅಂದ್ರೆ ಏಕೀಭೂತಃ, ಇಲ್ಲಿ ಪ್ರಮಾತ ಪ್ರಮೇಯ ತಿಳಿದುಕೊಳ್ಳುವವನು, ತಿಳಿದುಕೊಳ್ಳುವಂತಹ ಅಂಶ ವಸ್ತು ಅಥವಾ ಜ್ಞಾನ ಅವೆಲ್ಲವೂ ಏಕೀಭೂತಃ. ಏಕೀಭೂತಃ ಪ್ರಜ್ಞಾನ ಘನ. ಬಹಳ ಚೆನ್ನಾಗಿದೆ ಈ ಮಂತ್ರ. ಅಂದ್ರೆ ಇಲ್ಲಿ ಎಲ್ಲವೂ ಒಂದಕ್ಕೊಂದು ಸೇರ್ ಹೋಗ್ಬಿಟ್ಟಿರುತ್ತೆ. ಈ ಡಿಸ್ಟಿಂಕ್ಷನ್ ಅನ್ನೋದು, ಈ ಒಂದು ವಸ್ತುಗಳ ಬಗ್ಗೆ, ಇದು ಈ ವಸ್ತು ಇದು ಪ್ರಪಂಚ ಅಂತ ಯಾವ ರೀತಿಯ ನಾವು ಒಂದು ಡಿಸ್ಟಿಂಕ್ಷನ್ ಅನ್ನೋದನ್ನ ಮಾಡ್ಕೊಳ್ತೀವಲ್ಲ, ಅದು ಇಲ್ಲದೇ ಇರೋವಂಥದ್ದು, ವ್ಯತ್ಯಾಸಗಳೇ ಇಲ್ಲದೇ ಇರೋವಂಥದ್ದು.
ಎಲ್ಲವೂ ಮರ್ಜ್ ಆಗೋಗೋದು ಅಂತ ಹೇಳ್ತಾರಲ್ಲ, ಆತರ ಒಂದಕ್ಕೊಂದು ಅದರ ಸ್ಪಷ್ಟತೆ ಇಲ್ಲದೆ ಇರುವಂಥದ್ದು, ಎಲ್ಲವೂ ಅಸ್ಪಷ್ಟವಾಗಿ ಒಂದರಲ್ಲೇ ಸೇರ್ಕೊಂಡ್ಬಿಟ್ಟಿರುತ್ತೆ, ಏಕೀಭೂತ ಆ ರೀತಿ ಸೇರ್ಕೊಂಡಿರುವಂಥದ್ದು. ಯಾವುದ್ರಲ್ಲಿ ಸೇರ್ಕೊಂಡಿರೋದು ಅಂತಂತಂದ್ರೆ ಪ್ರಜ್ಞಾನ ಘನ, ಈ ತಿಳಿದುಕೊಳ್ಳುವಿಕೆ ಅನ್ನುವ ಒಂದು ಮುದ್ದೆ, ಒಂದು ಘನವಾದ ತಿಳಿದುಕೊಳ್ಳುವಿಕೆ ಅಂತ. ಇದರಲ್ಲಿ ಡಿಸ್ಟಿಂಕ್ಷನ್ ಇಲ್ದಿರೋದು ಅಂತಂದ್ರೆ ನಾ ತಿಳ್ಕೊಳ್ಳೋನು, ಅದು ತಿಳಿದುಕೊಳ್ಳುವ ವಸ್ತು, ಇದು ಈ ವಸ್ತು, ಅದು ಆ ವಸ್ತು, ನಾನು ಅವಾಗ ತಿಳ್ಕೊಂಡೆ, ಇವೆಲ್ಲ ಏನೂ ಇಲ್ಲ. ಎಲ್ಲವೂ ಒಂದು ಲಂಪ್ ಆಫ್ ಅವೇರ್ನೆಸ್ ಅಂತ ಆಯ್ತು, ಒಂದು ಮುದ್ದೆ. ಈ ಉಪನಿಷತ್ತೇ ಭಾಷೆ ಉಪಯೋಗಿಸ್ಬೇಕು ಅಂದ್ರೆ ಮಣ್ಣಿನ ಮುದ್ದೆ ಅಂತಾನೆ ಹೇಳ್ತಾರೆ. ಎಷ್ಟೋ ಸಲ ಅದು ಮಡಕೆಗಳಾಗ್ತಾ ಇರ್ತವೆ, ಮತ್ತೆ ಅವೆಲ್ಲ ಹೋಗಿ ಮಣ್ಣಿನ ಮುದ್ದೆ ಆಗತ್ತೆ. ಆ ಮುದ್ದೆಯಲ್ಲಿ ಅವೆಲ್ಲ ಆಕಾರಗಳು ಇವೆ, ಅದಿಲ್ಲ ಅಂತಲ್ಲ. ಆದ್ರೆ ಈಗ ಗೋಚರ ಆಗ್ತಾ ಇರುವಂಥದ್ದು ಎಲ್ಲವೂ ಒಂದರಲ್ಲೇ ಒಂದು ರೀತಿಯ ಅಸ್ಪಷ್ಟತೆಯನ್ನು ಪಡೆದು ಒಂದಕ್ಕೊಂದು ಸೇರಿ ಹೋಗ್ಬಿಟ್ಟಿದ್ದಾವೆ, ಏಕೀಭೂತಂ, ಎಲ್ಲವೂ ಒಟ್ಟುಗೂಡಲ್ಪಟ್ಟಿವೆ. ಪ್ರಜ್ಞಾನ ಘನ, ಇದರಲ್ಲಿ ಪ್ರಜ್ಞಾನಂ ಬ್ರಹ್ಮ ಆತರ ಹೋಲಿಸ್ಕೋಬಾರ್ದು. ಇಲ್ಲಿ ಪ್ರಜ್ಞಾನ ಘನ ಅಂತ ಹೇಳಿದ್ರೆ ಒಂದು ದೊಡ್ಡ ಮಾಸ್ ಆಫ್ ಅವೇರ್ನೆಸ್, ಕಾನ್ಶಿಯಸ್ನೆಸ್ ಅಂತ, ಆತರ ಸುಪ್ರೀಂ ಕಾನ್ಶಿಯಸ್ನೆಸ್ ಅಲ್ಲ ಇದು. ಈ ಲೋಯರ್ ಲೆವೆಲ್ ನಲ್ಲಿ ಏನು ಒಂದು ನಮಗೀಗ ಸ್ಥೂಲ ಅಥವಾ ಜಾಗೃತ ಅವಸ್ಥೆನಲ್ಲಿ ಗೊತ್ತಾಗ್ತಾ ಇರೋದು ಅಂತ ಹೇಳ್ತೀವಲ್ಲ, ಆ ಗೊತ್ತಾಗ್ತಾ ಇರೋದು ಅನ್ನೋದು ಅದು ಪರಮ ಕಾನ್ಶಿಯಸ್ನೆಸ್ ಅಲ್ಲ, ಅದು ಆ ತರದ್ದಲ್ಲ. ಆ ವ್ಯವಹಾರದ ಮಟ್ಟಿಗೆ ಏನ್ ಗೊತ್ತಾಗ್ತಿರೋದು ಅಂತಿರುತ್ತಲ್ಲ, ಅದು ಇಲ್ಲಿ ಒಂದು ಮುದ್ದೆ ಆಗಿ ಕೂತಿದೆ, ಪ್ರಜ್ಞಾನ ಘನ ಆಗೋಗಿದೆ. ಏಕೀಭೂತ ಪ್ರಜ್ಞಾನ ಘನ. ಮತ್ತೆ ಏನು ಇದರಲ್ಲಿ ಇನ್ನೊಂದು ಲಕ್ಷಣ ಅಂತಂದ್ರೆ ಏವಾನಂದಮಯೋ, ಇದು ಆನಂದಮಯ. ಇದೇನಪ್ಪ, ಈಗಷ್ಟೇ ಇದು ಆ ಜ್ಞಾನ ಅನ್ನೋದಲ್ಲ, ಆ ರೀತಿಯ ಕಾನ್ಶಿಯಸ್ನೆಸ್ ಅಲ್ಲ ಅಂತೀವಿ. ಮತ್ತೆ ಇಲ್ಲಿ ಆನಂದಮಯ ಅಂತ ಹೇಳ್ತಾರಲ್ಲ ಅಂತಂದ್ರೆ ಇದರಲ್ಲಿ ಬಹಳ ತುಂಬಾ ಮುಖ್ಯವಾದ ಅಂಶ ಅಂದ್ರೆ ಏವ ಆನಂದ ಅಂತ ಹೇಳಿಲ್ಲ, ಆನಂದಮಯ ಅಂತ ಹೇಳಿದ್ದಾರೆ. ಇದು ಆನಂದದ ಅಂಶವನ್ನ ಒಳಗೊಂಡಿರುತ್ತೆ, ಆನಂದದಿಂದ ಪಸರಿಸಲ್ಪಟ್ಟಿದೆ ಅಂತ. ಆದ್ರೆ ಇದು ಆನಂದ ಸ್ವರೂಪ ಅಂತ ಅಲ್ಲ. ಇದು ಇಲ್ಲಿ ಹೇಗೆ ಅಂತಂದ್ರೆ ಇದು ಆನಂದಕ್ಕೆ ಹತ್ತಿರವಾಗಿರುವಂಥದ್ದು. ಯಾಕೆ ಅಂತಂದ್ರೆ ಇಲ್ಲಿ ವ್ಯವಹಾರಗಳೆಲ್ಲವೂ ಅಡಕವಾಗೋಗಿವೆ. ಒಂದು ರೀತಿ ಹೇಳಬೇಕು ಅಂತಂದ್ರೆ ಈ ಇದ್ರಲ್ಲೆಲ್ಲ ಟೀಸರ್ಸ್ ಅಂತ ಬರುತ್ತೆ, ಆಡ್ಸ್ ಅಂತ ಬರುತ್ತೆ, ಆ ತರ ತಗೋಬಹುದು. ನಾವು ನಮ್ಮ ವ್ಯವಹಾರಗಳನ್ನೆಲ್ಲ ಶೂನ್ಯಕ್ಕೆ ತಗೊಂಡು ಹೋದ್ರೆ, ಜಾಗ್ರದ ಅವಸ್ಥೆ ಸ್ವಪ್ನಾವಸ್ಥೆನೆಲ್ಲ ನಾ ಹೇಳ್ತಾ ಇರೋದು, ಹಾಗಾದ್ರೆ ಆನಂದ ಅನ್ನೋದು ಆ ರೀತಿಯ ಒಂದು ಟೇಸ್ಟ್ ಇರುತ್ತಾ ಅನ್ನೋ ತರ ಹೋಲಿಕೆ, ಅದು ಅಸದಾಳ ಬಿಡಿ. ಆದ್ರೆ ಏವಾನಂದಮಯ ಅಂತ ಹೇಳಿರೋದ್ರಲ್ಲಿ ಆನಂದಮಯ ಅಂತಂದ್ರೆ ಇಲ್ಲಿ ತೃಪ್ತಿ. ಅಲ್ಲಿ ಯಾರಿಗೆ ಆಗ್ಲಿ ಗಾಢ ನಿದ್ದೆ ಬಂದಿತ್ತು ಅಂದ್ರೆ ಬಹಳ ಚೆನ್ನಾಗಿತ್ತಪ್ಪ, ಆನಂದವಾಗಿತ್ತು ಅಂತ ಹೇಳೋದು ಗೊತ್ತೇ ಇದೆ. ಇದು ಆ ರೀತಿಯ ಒಂದು ಅನುಭವ. ಹ್ಯಾನಂದ ಬುಕ್, ಹಿ ಅನ್ನೋದು ಒಂದು ಉಪಸರ್ಗ, ಅದು ಆನಂದ ಬುಕ್. ಇದು ಏನನ್ನ ಗ್ರಹಿಸತ್ತೆ ಅಂದ್ರೆ ಆನಂದವನ್ನ. ಅಂದ್ರೆ ಇಲ್ಲಿ ಆನಂದ ಅಂದ್ರೆ ಮತ್ತೆ ಈ ಆನಂದ ಸ್ವರೂಪ ಪರಮಾನಂದ ಆ ಥರದ್ದಲ್ಲ, ಅಲ್ಲಿ ಬೇರೆ ಯಾವ ರೀತಿಯ ಕಲ್ಮಶವೂ ಇಲ್ಲದೆ ಇರುವಂತಹ ಆನಂದ ಬುಕ್. ಇಲ್ಲಿ ಆನಂದಮಯದಲ್ಲಿ ಏನ್ ಹೇಳಿದೆಯೋ ಅದನ್ನೇ ಅದು ತಗೊಳತ್ತೆ ಅಂತ. ಚೇತೋಮುಖ, ಇದು ಬಹಳ ಚೆನ್ನಾಗಿರುವಂತಹ ಮಂತ್ರ. ಈ ಚೇತೋಮುಖ ಅಂತಂದ್ರೆ ಎಲ್ಲವನ್ನು ಅರಿಯುವಂತಹ, ಮುಖ ಅಂದ್ರೆ ಚಾನಲ್ ಅಥವಾ ಒಂದು ಕಾರಿಡಾರ್ ಅಂತಾನು ಬೇಕಾದ್ರೆ ಕರೀಬಹುದು. ಇದೇನಿದು, ಈ ಅವಸ್ಥೆನಲ್ಲಿ ಏನೂ ಇರೋದಿಲ್ಲಪ್ಪ, ಗಾಢ ನಿದ್ರೆ. ಚೇತೋಮುಖ ಅಂತ ಇದಕ್ಕೆ ಯಾಕೆ ಹೇಳಿದ್ದು ಅಂತಂದ್ರೆ ಎರಡು ಇದಕ್ಕೆ ವಿವರಣೆ ಕೊಡ್ತಾರೆ. ಒಂದು, ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂತಂತಂದ್ರೆ ಏನು ಇಲ್ಲ ಅಂತಲ್ಲ, ಎಲ್ಲವೂ ಬೀಜ ರೂಪದಲ್ಲಿವೆ. ನಮ್ಮ ವಾಸನೆಗಳು, ನಮ್ಮ ಏನು ಅಸಂಚಿತ ಆಗಾಮಿ ಅವೆಲ್ಲ ಇದೆಯಲ್ಲ, ಅವೆಲ್ಲ ಸುಟ್ಟು ಬೂದಿಯಾಗಿ ಏನು ಇಲ್ಲ, ನಿಷ್ಕಲ್ಮಶ ಆಗೋಗಿದೀವಿ ಅಂತಲ್ಲ, ಎಲ್ಲವೂ ಬೀಜ ರೂಪದಲ್ಲಿವೆ, ವ್ಯಕ್ತವಾಗಿಲ್ಲ ಅಂತ ಅಷ್ಟೆ. ಹೇಗೆ ಅಂತಂದ್ರೆ ಒಂದು ರೂಮ್ನಲ್ಲಿ ಎಷ್ಟೋ ವಸ್ತುಗಳಿದೆ, ಅವೆಲ್ಲ ಕಾಣ್ತಾ ಇರುತ್ತೆ, ಲೈಟ್ ಆರಿಸ್ಬಿಟ್ರು ಅಂತ ಇಟ್ಕೊಳ್ಳೋಣ, ಏನು ಕಾಣೋದಿಲ್ಲ. ಅದು ಪ್ರಜ್ಞಾನ ಘನ. ಯಾಕೆಂದ್ರೆ ಅದು ಕಾಣಿಸ್ತಾ ಇರೋದಿಲ್ಲ, ಎಲ್ಲ ಒಂದಾಗೋಗಿರುತ್ತೆ, ಏನೂ ಕಾಣಿಸ್ತಾ ಇರಲ್ಲ. ಹಾಗಂತ ವಸ್ತುಗಳಿಲ್ವೋ? ಲೈಟ್ ಹಾಕಿದ ತಕ್ಷಣ ಮತ್ತೆ ಎಲ್ಲವೂ ಕಾಣ್ತಾವಲ್ಲ. ಏನಾಗಿದ್ವು ಅವೆಲ್ಲ ಅಂದ್ರೆ ಅವೆಲ್ಲ ಇದ್ವು, ಬೀಜ ರೂಪದಲ್ಲಿ ಇದ್ವು ಅಷ್ಟೇ. ನಮ್ಗೆ ಎಚ್ಚರ ಆದ್ಮೇಲೆ ಮತ್ತೆ ಎಲ್ಲವೂ ಮರುಕಳಿಸ್ತಾವಲ್ಲ, ಎಲ್ಲವೂ ಬಂದೇ ಬರ್ತಾವಲ್ಲ, ಅದೇ ಅದಕ್ಕೆ ಸಾಕ್ಷಿ. ಅವೆಲ್ಲ ಆಮೂಲಾಗ್ರವಾಗಿ ಹೋಗಿಲ್ಲ ಅಂತ, ಅವೆಲ್ಲ ಹಾಗಾಗೆ ಇವೆ. ಆದ್ರೆ
ಆ ತಕ್ಕ ಮಟ್ಟಿಗೆ ಅವನ್ನೆಲ್ಲ ಮರ್ತಿರೋ ಹಂಗಾಗಿರುತ್ತೆ. ಹಾಗಾಗಿ ಇಲ್ಲಿ ಚೇತೋಮುಖ ಅಂತಂದ್ರೆ ಯಾವುದರ ಒಂದು ಅರಿವನ್ನು ಪಡಿಬೇಕಾದ್ರೂ ಇದೇ ಒಂದು ಕಾರಿಡಾರ್ ಅಥವಾ ಮಾರ್ಗ ಅಂತ ಯಾಕೆ ಹೇಳ್ತಾರೆ ಅಂತಂತಂದ್ರೆ, ಈ ಎರಡು ಅದ್ರಲ್ಲಿ ಬರೋದಂಥದ್ದು ಏನು ಅಂತಂದ್ರೆ, ನಾವು ಎಚ್ಚರದಿಂದ ನಿದ್ರೆಗೆ, ನಿದ್ರೆಯಿಂದ ಎಚ್ಚರದಕ್ಕೆ ಹೋಗ್ಬೇಕಾದ್ರೆ ಈ ಒಂದು ಸುಷುಪ್ತಿ ಎಷ್ಟೇ ಚಿಕ್ಕದಾಗಿರ್ಲಿ ಅದರ ಮೂಲಕನೇ ಹೋಗ್ಬೇಕು ಅಂತಾನೆ ಇದೆ. ಅಂದ್ರೆ ಎಚ್ಚರದಿಂದ ಎಚ್ಚರದಲ್ಲಿ ಒಂದು ಅಷ್ಟು ಅನುಭವ ಅಂತ ಆಗ್ತಿತ್ತು. ಕನಸಿನ ಅನುಭವ ಆಗ್ಬೇಕು ಅಂದ್ರೆ ಮಧ್ಯದಲ್ಲಿ ಒಂದು ಚಿಕ್ಕದಾದ ಸುಷುಪ್ತಿಯ ಅನುಭವದ ಮೂಲಕನೇ ಹೋಗ್ಬೇಕು ಅಂತ. ಹಾಗಾಗಿ ಅದು ಡೋರ್ವೇ ಅಂತ. ಚೇತೋಮುಖ ಎರಡೂ ರೀತಿಯ ಒಂದು ಅನುಭವಕ್ಕೆ, ಈ ಸ್ವಪ್ನ ಮತ್ತೆ ಸ್ವಪ್ನದಿಂದ ಹೊರಗೆ ಬರ್ಬೇಕಾದ್ರೆ ಒಮ್ಮೊಮ್ಮೆ ನಿದ್ದೆ ಕನಸಿನಿಂದ ಚಕ್ಕಂತ ಎಚ್ಚರ ಆಯ್ತಪ್ಪ ಬೀಳ್ತಿದ್ದೆ ಅಂತ, ಆ ಕನಸಿನಿಂದ ಎಚ್ಚರ ಆಗ್ಬೇಕಾದ್ರೆ ನಮಗೆ ಆ ರೀತಿ ಅನುಭವ ಇದ್ರು ಮಧ್ಯದಲ್ಲಿ ಸಣ್ಣದಾಗಾದ್ರೂ ಒಂದು ಸುಷುಪ್ತಿಯ ಒಂದು ಅನುಭವ ಆಗೇ ಹೋಗಿರುತ್ತೆ. ಆ ಟ್ರಾನ್ಸಿಷನ್ ಅದಕ್ಕೆ ಅದು ಬೇಕು ಅಂತ, ಅದಕ್ಕೆ ಚೇತೋಮುಖ ಅಂತ ಹೇಳಿದ್ದಾರೆ ಅಂತ ಒಂದು. ಇನ್ನೊಂದು, ಈ ಹುಟ್ಟುಗಳ ಮಧ್ಯೆ ಈ ಒಂದು ಹುಟ್ಟು ಪಡೆದ್ವಿ, ಇನ್ನೊಂದು ಹುಟ್ಟು ಪಡಿಬೇಕು ಅಂತ ಹೇಳ್ಬೇಕಾದ್ರೆ ಆ ಒಂದು ಈ ಪ್ರಜ್ಞಾನ ಘನ ಸ್ಥಿತಿನಲ್ಲೇ ಇರುತ್ತೆ ಅನ್ನೋದಂತ ಹೇಳ್ತಾರೆ. ಅದು ಸುಷುಪ್ತಿಯಿಂದ ಬಂದಿರೋದು ಅಂತಲ್ಲ, ಒಟ್ಟಿನಲ್ಲಿ ಆ ಒಂದು ಸ್ಥಿತಿ ಅಂತ. ಹೀಗಾಗಿ ಹ್ಯಾನಂದ ಭುಕ್ ಚೇತೋಮುಖ ಪ್ರಾಜ್ಞ ತೃತೀಯ ಪಾದ, ಈ ಮೂರನೇ ಆತ್ಮರ ಮೂರನೆಯ ಪಾದಕ್ಕೆ ಪ್ರಾಜ್ಞ ಅಂತ ಕರೆಯಲ್ಪಡುತ್ತದೆ. ಇದು ಯಾರೋ ಬಹಳ ಪ್ರಾಜ್ಞವಂತರು ಅನ್ನೋ ತರಹ ಪ್ರಾಜ್ಞ ಅಲ್ಲ, ಇದಕ್ಕೊಂದು ಅರ್ಥ ಇದೆ. ಎಲ್ಲವನ್ನು ಬಲ್ಲ ಅಂತಲ್ಲ ಇದು, ಇದಕ್ಕೆ ಬೇರೆ ಅರ್ಥನೇ ಇದೆ, ಅದು ಮುಂದೆ ಬರುತ್ತೆ. ಒಟ್ಟಿನಲ್ಲಿ ಈಗ ಏನಾಯ್ತು ಅಂತಂದ್ರೆ, ನಾವು ಜಾಗೃತ್ ಅವಸ್ಥೆಯಲ್ಲಿ ಇರುವಂತಹ ವ್ಯಷ್ಟಿಯ ಬಗ್ಗೆ ಹೇಳ್ಬೇಕಾದ್ರೆ ವಿಶ್ವ ಅಂತ ಹೇಳಿದ್ವಿ, ಸ್ವಪ್ನಾವಸ್ಥೆಯಲ್ಲಿ ಇರ್ಬೇಕಾದ್ರೆ ತೈಜಸ ಅಂತ ಹೇಳಿದ್ವಿ, ಈ ಸುಷುಪ್ತಿಯಲ್ಲಿರ್ಬೇಕಾದ್ರೆ ಪ್ರಾಜ್ಞ ಅಂತ ಹೇಳಿದ್ವಿ. ನಾವು ಗುರುಪಾದುಕಾ ಸ್ತೋತ್ರದಲ್ಲಿ ದಿನ ಬೆಳಿಗ್ಗೆ ಹೇಳ್ಬೇಕಾರೆ ಸ್ಥೂಲ ಸೂಕ್ಷ್ಮ ಸಕಾರಣಾಂತರ ಖೇಲನಂ ಪರಿಪಾಲನಂ ವಿಶ್ವ ತೈಜಸ ಪ್ರಾಜ್ಞ ಚೇತಸ ಮಂತರಾತ್ಮ ನಿಜ ಸ್ಥಿತಂ ಅಂತ ಬರುತ್ತೆ. ಈ ಶಂಕರಾಚಾರ್ಯರು ರಚಿಸಿರುವಂತಹ ಗುರುಪಾದುಕಾ ಸ್ತೋತ್ರದಲ್ಲಿ ಇದಕ್ಕೇನೆ ಹೇಳೋದು, ಉಪನಿಷತ್ತುಗಳನ್ನೆಲ್ಲ ಅಡಕ ಮಾಡಿರ್ತಾರೆ, ಅದ್ರಲ್ಲಿ ಬರೋದನ್ನೇ ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ. ಈ ಮೂರು ಅವಸ್ಥೆಗಳ ಒಳಗಿರುವಂತ ವಿಶ್ವ ತೈಜಸ ಪ್ರಾಜ್ಞಚಸ ಏತಸ, ಈ ಇಂತಹ ಅಂತ ಬರೋದ ಸಂಸ್ಕೃತ, ವಿಶ್ವ ತೈಜಸ ಪ್ರಾಜ್ಞ ಚೈತಸಂ ಅಂತರಾತ್ಮಂ ನಿಜ ಸ್ಥಿತಂ, ಅದರ ಒಳಗಿರುವಂತಹ ಆತ್ಮ ಅಂತ ಗುರುಪಾದುಕೆಗೆ ಹೇಳ್ತಾ ಇದ್ದಾರೆ. ಅದೇ ತುರ್ಯ, ಅದೇ ನಿಜವಾದ ಅರಿವು, ಅದೇ ಕಾನ್ಶಿಯಸ್ನೆಸ್. ಮೊದಲನೇ ಲೈನಲ್ಲಿ ಸ್ಥೂಲ ಸೂಕ್ಷ್ಮ ಸಕಾರಣ ಅಂತರ, ಸ್ಥೂಲ ಮಾತಾಡಿದ್ವಿ, ಸೂಕ್ಷ್ಮ ಈ ಸ್ವಪ್ನಾವಸ್ಥೆನ ಸೂಕ್ಷ್ಮಾವಸ್ಥೆ ಅಂತಾನು ಹೇಳ್ತಾರೆ. ಈ ಮೂರನೇ ಅವಸ್ಥೆ ಏನಿದೆಯಲ್ಲ ಸುಷುಪ್ತಿ, ಅದನ್ನ ನಾವು ಹೇಗೆ ಈ ಚೇತೋಮುಖ ಅಂತ ಹೇಳಿದ್ವಿ, ಅದಕ್ಕೆ ಕಾರಣ ಅಂತಾನು ಹೇಳ್ತಾರೆ, ಸಕಾರಣ. ಈ ಕಾರಣಾವಸ್ಥೆ ಅಂತಾನು ಅದಕ್ಕೆ ಹೆಸರು, ಕಾಸಲ್ ಅಂತಾರೆ ಇಂಗ್ಲಿಷ್ನಲ್ಲಿ. ಆ ಕಾಸಲ್ ವರ್ಡ್ ಇದೇ ಅದನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಇದರಲ್ಲಿ ಕಾಸಲ್ ವರ್ಡ್ ಅಂತ ಬರುತ್ತೆ ಅದಕ್ಕೆ. ಅದ್ರಲ್ಲೂ ನೋಡಿ, ಸ್ಥೂಲ ಸೂಕ್ಷ್ಮ ಸಕಾರಣ ಅಂತರ ಖೇಲನಂ ಪರಿಪಾಲನಂ, ಈ ಸ್ಥೂಲ ಸೂಕ್ಷ್ಮ ಸಕಾರಣ ಅವೆಲ್ಲ ಲೀಲೆ ತಾನೆ. ಇಲ್ಲಿ ಎಲ್ಲಿ ತೋರುತ್ತಿರುವಂತಹ ಲೀಲೆ ಎಲ್ಲವೂ ಅರಿವಿನಲ್ಲಿ ತೋರುತ್ತಿರುವಂತಹ ಲೀಲೆ, ಗುರುವಿನಲ್ಲಿ ತೋರುತ್ತಿರುವಂತಹ ಲೀಲೆ, ಗುರುವಿನಿಂದ ತೋರುತ್ತಿರುವಂತಹ ಲೀಲೆ. ಈ ರೀತಿ ಇವೆಲ್ಲವೂ ಅದ್ರಲ್ಲಿ ಬರ್ತಾ ಇರುತ್ತೆ. ಇದರ ಉಪನಿಷತ್ತಿನ ಒಂದು ಸ್ವಲ್ಪ ಅನುಸಂಧಾನ ಮಾಡಿ ನಾವು ನಮ್ಮ ಭಜನೆ ಹೇಳ್ಕೊಳ್ತಿರ್ಬೇಕಾರೆ, ಅದನ್ನ ಹೇಳ್ತಿರ್ಬೇಕಾದ್ರೆ ಇದನ್ನೆಲ್ಲ ನಾವು ಮೆಲುಕು ಹಾಕಿದ್ರೆ ನಾವು ಗುರುವಿಗೆ ಬಹಳ ಹತ್ರ ಆಗ್ತೀವಿ ಅಂತ ಅನ್ಸುತ್ತೆ. ಇವತ್ತಿಗೆ ಇಷ್ಟು ಈ ಮೂರು ಮಂತ್ರಗಳನ್ನ ಹೇಳಕ್ಕಾಯ್ತು. ಈ ಸುಷುಪ್ತಿ ಅವಸ್ಥೆಯ ಬಗ್ಗೆನೆ ಇನ್ನೂ ಒಂದು ಮಂತ್ರ ಇದೆ. ಈಗ ಈ ಜಾಗೃತ ಅವಸ್ಥೆಗೆ ಒಂದೇ ಮಂತ್ರ ಇದ್ದಿದ್ದು, ಈ ಸ್ವಪ್ನಾವಸ್ಥೆಗೂ ಒಂದೇ ಮಂತ್ರ ಇದೆ, ಸುಷುಪ್ತಿಗೆ ಎರಡಿದೆ. ಅಲ್ಲೆಲ್ಲ ಏನಾಯ್ತು ಅಂತಂದ್ರೆ ವ್ಯಷ್ಟಿ ಸಮಷ್ಟಿ ಆತರ ಬಂದಿತ್ತು. ಇಲ್ಲಿ ಒಂದೇ ಹೇಳಲಾಗಿದೆ, ಇನ್ನೊಂದು ಇನ್ನೇನು ಹೇಳಿಲ್ಲ. ಇಲ್ಲಿ ನೋಡಿ, ಸಪ್ತಾಂಗ ಬರ್ಲಿಲ್ಲ, ಏಕೋನವಿಂಶತಿ ಎಲ್ಲ ಬರ್ಲಿಲ್ಲ. ನ್ಯಾಚುರಲಿ ಅಲ್ಲೆಲ್ಲ ಏನು ಇಲ್ಲ. ಅವು ನಾವು ಆತರ ಪ್ರಪಂಚನ ನೋಡಲ್ಲ, ಈ ತರ ಒಂದು ಮುಖಗಳಿಂದ ಅದನ್ನ ನಾವು ಅನುಭವಿಸುತ್ತದೆ, ಅದೇನು ಬರೋದೇ ಇಲ್ಲ. ಎಲ್ಲವೂ ಇಟ್ ಈಸ್ ಆಲ್ ಎನ್ಮೆಶ್ಡ್ ಇನ್ ಟು ಎ ಮಾಸ್ ಆಫ್ ಏನಂದ್ರೆ ಅಸ್ಪಷ್ಟವಾದ ಒಂದು ಬ್ಲ್ಯಾಕ್ನೆಸ್, ಡಾರ್ಕ್ನೆಸ್, ಅದು ಅಂತ ಆ ಸ್ಥಿತಿ. ಆತರ ಇಷ್ಟು ಹೇಳಿ ಇವತ್ತಿನ ಈ ಮಾಂಡುಕ್ಯದ ಒಂದು ಚರ್ಚೆನ ಇಲ್ಲಿಗೆ ವಿರಮಿಸೋಣ. ಶಾಂತಿ ಮಂತ್ರವನ್ನು ಹೇಳ್ಬಿಡ್ತೀನಿ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ
ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಅವ್ರೆ ಇಂದಿನ ಒಂದು ಜಾಗೃತ್ ಸ್ವಪ್ನ ಸುಷುಪ್ತಿ ಇನ್ನೂ ಒಂಚೂರು ಅದರದ್ದು ಮುಂದುವರೆದ ಒಂದು ಶ್ಲೋಕ ಇದೆ. ಮುಂದಿನ ಒಂದು ಭಾಗದಲ್ಲಿ ನಾವು ಅದನ್ನ ಏನಿರ್ಬೋದು ಅಂತ ಕೇಳೋದಕ್ಕೆ ಉತ್ಸುಕರಾಗಿದ್ದೇವೆ. ಇನ್ನೊಂದು ಹೇಳಿದ್ರು ಕೃಷ್ಣ ಅವರು, ಇನ್ನು ಕೆಲವು ಶ್ಲೋಕದ ದೂರದಲ್ಲಿದ್ದೀವಿ ಬ್ರಹ್ಮಾನಂದಕ್ಕೆ ಅಂತ ಹೇಳ್ಬಿಟ್ಟು. ನೋಡೋಣ, ನಮ್ಮ ಅಪ್ಪ ಕೃಪೆ ಮಾಡಿದ್ರೆ ನಾವು ನೋಡೋಣ, ಅಷ್ಟು ಹತ್ತಿರದಲ್ಲಿ ನಮಗೆ ಆಗೋಗ್ಲಿ ಅನ್ನೋ ಒಂದು ಆಸೆನ ಎಲ್ಲರೂ ಇಟ್ಕೊಳ್ಳೋಣ. ಎಲ್ಲ ಒಂದು ತಿಳ್ಕೊಂಡು ಅದರ ಮುಂದೆ ಅದನ್ನ ಮನನ ಮುಂದೆ ಸಾಧನೆಗೆ ಅದನ್ನ ತಗೊಂಡು ಹೋಗಿ ಯಾವಾಗ ನಮಗೆ ಆ ಎಲ್ಲ ಒಂದು ಜಾಗೃತ ಸ್ವಪ್ನ ಸುಷುಪ್ತಿ ಎಲ್ಲಾವಾಗ್ಲೂ ಇದ್ದ ಆ ಹಿಂದಿದ್ದ ಅಪ್ಪ ಆ ಚೇತನ ಅವನು ಎಲ್ಲಾವಾಗ್ಲೂ ನಮ್ಗೆ ತೋರುವಂತೆ ಎಲ್ಲ ಒಂದು ಅವಸ್ಥೆಗಳು ಅಳಿದು ಒಂದೇ ಅವಸ್ಥೆ ಆಗುವಂತೆ ಯಾವಾಗ ಕರುಣಿಸ್ತಾನೋ ಅಪ್ಪ ಕರುಣಿಸ್ಲಿ ಅಂತ ಕೇಳ್ಕೊತೀನಿ. ನಿಮಗೆ ಈ ದಿನ ಈ ಒಂದು ಅದ್ಭುತವಾದ ಒಂದು ಸತ್ಸಂಗವನ್ನ ವಿವರಣೆಯನ್ನ ನೀಡಿದ್ದಕ್ಕಾಗಿ ತಮಗೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಾದ್ರೂ ಏನಾದ್ರೂ ಕೇಳೋದಿದ್ರೆ ಅಥವಾ ಮಾತಾಡೋದಿದ್ರೆ ಖಂಡಿತ ಮಾತಾಡಿ. ಹಲೋ, ನಮಸ್ಕಾರ. ನಮಸ್ತೆ ಕೃಷ್ಣ ಅವರು. ತುಂಬಾ ಚೆನ್ನಾಗಿತ್ತಪ್ಪ ವಿವರಣೆ ಕೊಟ್ಟಿದ್ದು. ಇದನ್ನ ಕೇಳಕ್ ನಾವೆಲ್ಲ ಪುಣ್ಯ ಮಾಡಿದ್ವಿ. ಬಹಳ ಚೆನ್ನಾಗಿತ್ತು, ಬಹಳ ಆನಂದಮಯವಾಗಿತ್ತು. ಇನ್ನೊಂದು ಭಾಗ ಹೇಳ್ಬಿಡು, ಅಲ್ಲಿಗೆ ಸಂಪೂರ್ಣವಾಗಿಬಿಡುತ್ತೆ. ಚೆನ್ನಾಗಿತ್ತು. ಇಲ್ಲ, ಅಪ್ಪನ ಕೃಪೆ. ಅಲ್ಲ, ಸುಷುಪ್ತಿದ್ ಇನ್ನೊಂದು ಶ್ಲೋಕ ಆಗ್ಬೋದಾ ಅಂತ. ಇಲ್ಲ, ಈ ಮುಂದಿನ ಸರಿ ಮಾಡೋಣ. ಹೌದಾ? 7 ಗಂಟೆ ಆಯ್ತು, ಇನ್ 3 ನಿಮಿಷ ಇದೆ. ಅದು ಇನ್ನೊಂದು ಮಾಡೋಣ. ಅದು ಚೆನ್ನಾಗಿದೆ ಶ್ಲೋಕ, ಅದು ಸುಷುಪ್ತಿದು. ಅದು ಓದ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಅಯ್ಯೋ, ಇಲ್ಲಿಗೆ ಸಿಕ್ಬಿಡುತ್ತಲ್ಲ, ಆಗೋಯ್ತಲ್ಲ ಅಂತ. ಗಾಢ ನಿದ್ರೆ ಆಗೋಯ್ತು, ಇನ್ನೇನು ಬೇಕಾಗಿಲ್ಲ ಅನ್ನೋ ತರ ಅನ್ಸ್ಬಿಡುತ್ತೆ. ಬಟ್ ಆತರ ಅಲ್ಲ, ಅದು ಚೆನ್ನಾಗಿದೆ ಅರ್ಥ. ಮುಂದಿನ ಸಲ ಮಾಡೋಣ, ಒಂಚೂರು ಬ್ಯಾಕ್ ಗ್ರೌಂಡ್ ತಗೊಂಡದ್. ಓಕೆ ಓಕೆ ಓಕೆ. ಇನ್ಯಾರಾದ್ರೂ ಮಾತಾಡ್ತೀರಾ? ನಮಸ್ಕಾರ ಕೃಷ್ಣ ಅವ್ರೆ, ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು. ಅಪ್ಪನ ಕೃಪೆಯಿಂದ ನಿಮ್ಮ ಬಾಯಿಂದ ನಮ್ಗೆ ಇದನ್ನೆಲ್ಲ ಉಣಬಡಿಸ್ತಾ ಇದ್ದಾನೆ, ನಾವೇ ಧನ್ಯರು. ಈ 12 ಮಂತ್ರಗಳನ್ನು ದಯವಿಟ್ಟು ಮಾಡಿ ಅಂತ ನನ್ನ ಕೋರಿಕೆ. ಖಂಡಿತ ಅಪ್ಪ ನಡೆಸ್ಕೊಟ್ಟಂಗ ಆಗತ್ತಮ್ಮ. ತುಂಬಾ ಚೆನ್ನಾಗಿತ್ತು ನಿಜವಲ್ಲ. ಸುಷುಪ್ತಿನ ಕೇಳಕ್ಕೆ ಇನ್ನೂ ಸ್ವಲ್ಪ ಕೇಳೋಣ ಅಂತ ಅನಿಸ್ತಿತ್ತು. ಆದ್ರೆ ಮುಂದಿನ ಭಾಗದಲ್ಲಿ ದಯವಿಟ್ಟು ಅದನ್ನ ನಮ್ಗೆ ಉಣಬಡಿಸ್ರಿ. ಖಂಡಿತ ಖಂಡಿತ. ಧನ್ಯವಾದಗಳು. ಬಹಳನೇ ಚೆನ್ನಾಗಿ ಹೇಳಿದ್ರೆ, ಅರ್ಥ ಆಗಗೆ. ಅದೆಷ್ಟು ಮಟ್ಟಿಗೆ ನಮಗೆ ಮನನ ಆಗುತ್ತಾ ಮುಂದಿನ ದಿನಗಳಲ್ಲಿ ಅಪ್ಪನಿಗೆ ಗೊತ್ತು. ಧನ್ಯವಾದಗಳು, ನಮಸ್ಕಾರ. ನಾನು ಹೋದ ಸಂಚಿಕೆಲ್ಲ ಹೇಳಿರೋ ತರ ಇವೆಲ್ಲವೂ ಈ ಸ್ವಾಮಿ ಸರ್ವಪ್ರಿಯಾನಂದರು, ವೇದಾಂತ ಸೊಸೈಟಿ ಅಮೆರಿಕ, ರಾಮಕೃಷ್ಣ ಆಶ್ರಮದ ಸ್ವಾಮಿಗಳವರು, ಅವರು ಹೇಳಿರುವಂತಹ ಉಪನ್ಯಾಸ ಕೇಳೇ ಅದರಿಂದ ಕೆಲವು ಅಂಶಗಳನ್ನ ತಗೊಂಡಿರೋದು. ಹಾಗೆ ಹೊಳೆ ನರಸೀಪುರದ ಸಚ್ಚಿದಾನಂದದಿಂದ ಸರಸ್ವತಿಗಳು ಬರೆದಿರುವಂತಹ ಪುಸ್ತಕ, ರಾಮಕೃಷ್ಣಾಶ್ರಮದ್ದೇ ಸ್ವಾಮಿ ಆದಿದೇವಾನಂದರು ಬರೆದಿರುವಂತಹ ಪುಸ್ತಕ, ಅರಾಸಿ ಅವರು ಇದನ್ನ ರೆಕಮೆಂಡ್ ಮಾಡಿದ್ರು. ಅದರಿಂದ ತಗೊಂಡಿರುವಂತಹ ಅಂಶಗಳು ಪ್ರತ್ಯೇಕವಾಗಿ ಇದನ್ನು ತಗೊಂಡು ಯಾರಾದ್ರೂ ಓದ್ಬೋದು, ಬಹಳ ಚೆನ್ನಾಗಿದೆ. ಈ ಸ್ವಾಮಿ ಸರ್ವಪ್ರಿಯಾನಂದರದಂತೂ ಅದು ಸಿಗುತ್ತೆ, ಇದರಲ್ಲಿ ಐಪಾಡ್ ಅಲ್ಲಿ ಇದೆ, ಇದರಲ್ಲಿ ಪಾಡ್ಕಾಸ್ಟ್ ಅಲ್ಲಿ ಇದೆ, ಡೌನ್ಲೋಡ್ ಮಾಡಿ ಕೇಳಬಹುದು. 1.5 ಗಂಟೆ ಇದೆ ಅದು. ಮಾಂಡುಕ್ಯ ಒಟ್ಟು ಅವ್ರ ಕಾರ್ಯಕ್ಕೆನೆ ಹೇಳಿರೋದ್ರಿಂದ ಒಟ್ಟು 70 ಎಪಿಸೋಡ್ ಇದೆ, 69-70 ಎಪಿಸೋಡ್ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇಂಗ್ಲಿಷ್ ನಲ್ಲಿ ಹೇಳಿದ್ದಾರೆ. 1 ಗಂಟೆ 1.5 ಗಂಟೆ ಈ ತರ 1.5 ಗಂಟೆ ಪೂರಾ ಅವರು
1 ಅಥವಾ 2 ಶ್ಲೋಕ ಹೇಳಿರ್ತಾರೆ, ಆ ಥರ ಕವರ್ ಮಾಡಿರೋದು. ತುಂಬ ಮನದಟ್ಟ ಆಗೋ ಹಾಗೆ ಹೇಳಿದ್ದಾರೆ. ಹಾಗೆ ಪುಸ್ತಕಗಳನ್ನು ಯಾರಾದರೂ ತಗೊಂಡು ಓದಬಹುದು. ಈ ಅನುಭವಾಮೃತ ಹಾ ಹೇಳಿ. ಈ ಡೀಟೇಲ್ಸ್ನ ಹಾಕ್ತೀನಿ, ಬೇಕಾದ್ರೆ ನಾನು ಕಳಿಸ್ತೀನಿ ಸುನೀತಾ ನಿಮಗೆ. ನೀವು ಇದರಲ್ಲೂ ಹಾಕಿರ್ಬೋದು, ಆ ಗ್ರೂಪಲ್ಲಿ ಹಾಕಿರ್ಬೋದು. ಯಾರಿಗೆ ಬೇಕಾದ್ರೆ ಅವ್ರು ತಗೊಂಡು ಓದ್ಬೋದು. ಹಾ ಆಗ್ಲಿ, ಕಳ್ಸ್ಕೊಡಿ ಕೃಷ್ಣ ಅವ್ರೆ, ಗ್ರೂಪಲ್ಲೇ ಕಳಿಸ್ಕೊಡಿ, ಪರವಾಗಿಲ್ಲ. ಆಯ್ತಾಯ್ತು. ಹಾ, ಅನುಭವಾಮೃತದಲ್ಲಿ ಇದೆಲ್ಲ ಅಂಶಗಳು ಬಂದು ಹೋಗಿದೆ. ಕೇಳಿದ ಅನುಭವಾಮೃತದಲ್ಲಿ ಇದು ಎಲ್ಲದೂ ಆಲ್ಮೋಸ್ಟ್ ಕವರ್ ಆಗಿದೆ ಅಂತ ನಂಗೆ ಅನ್ಸತ್ತೆ. ಅಂದ್ರೆ ಇದರಲ್ಲಿ ಇನ್ನೂ ಡೀಟೈಲ್ ಆಗಿ ಸ್ವಲ್ಪ ಎಕ್ಸ್ಪ್ಲನೇಷನ್ಸ್ ಇರ್ಬೋದು. ಹೌದೌದು. ಈ ಅನುಭವಾಮೃತ, ಇದು ಗೀತೆ, ಹೀಗೆ ಯಾವುದೇ ಉಪನಿಷತ್ತು, ಮೇಲಾಗಿ ಅಪ್ಪನ್ ಚರಿತ್ರೆ, ಅಪ್ಪನ್ ಚರಿತ್ರೆ. ಅಯ್ಯೋ, ಅಪ್ಪನ್ ಚರಿತ್ರೆ ಅಂತೂ ಈಗ ನೆಕ್ಸ್ಟ್ ಎಪಿಸೋಡ್ ಅಲ್ಲ, ಅದರ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅಪ್ಪನ್ ಚರಿತ್ರೆದ ಕೆಲವು ಪಾಯಿಂಟ್ಸ್ ತಗೊಂಡ್ಬಂದು ಹೇಳ್ತೀನಿ, ನನಗೆ ಅನ್ಸಿರೋಂಥವು. ಅದೇನು ಈ ಎಲ್ಲಾ ಉಪನಿಷತ್ತು, 10 ಉಪನಿಷತ್ತು ಗುರುಕಥಾಮೃತದಲ್ಲಿ ಇದೆ. ಅದು ಎಲ್ಲೂ ಹೊರಗೆ ನೋಡ್ಲೇಬೇಕಾಗಿಲ್ಲ. ರಹಸ್ಯಮಾವಂಗೆ ಒಂದ್ಸಲಿ ಹೇಳಿದ್ದೆ, ಈ ಒಂದು ಕಥಾಮೃತ ಓದ್ಬಿಟ್ರೆ ಸಾಕು, ಇನ್ನು 10 ಉಪನಿಷತ್ತು ಓದೋ ಅಗತ್ಯನೇ ಇಲ್ಲ. ಅದೇನು ಮೂಲ ಕಾಳಿದೆಯಲ್ಲ, ಅದು ಸೀದಾ ಹಾಗೆ ಭಟ್ಟಿ ಇಳಿಸ್ಬಿಟ್ಟಿದಾರೆ ಅದನ್ನ. ಇನ್ನೂ ಸರಳವಾಗಿದೆ ಅದು, ಅಷ್ಟು ಅದು ಚೆನ್ನಾಗಿದೆ. ಬಹಳ ಅಂದ್ರೆ ಅಪ್ಪನ ಚರಿತ್ರೆಯಲ್ಲಿ ಅದನ್ನ ಎಲ್ಲದನ್ನೂ ಒಂಥರ ತೋರಿಸ್ಕೊಟ್ಟಿದ್ದಾನಪ್ಪ ಅದ್ರಲ್ಲಿ. ಚರಿತ್ರೆ ಈ ತರ ಒಂದು ತುಂಬಾನೇ ಅದು ಹೆಚ್ಚಿಂದು ಅಂತ ನಂಗೆ ಎಲ್ಲ ಅಷ್ಟೊಂದೆಲ್ಲ ತತ್ವಗಳು ನಮ್ಗೆ ಒಂದು ಕಡೆ ಮಾಡಿ ಕೊಟ್ಟಿದ್ದಾನೆ ಅಪ್ಪ. ಅದನ್ನ ಅದೊಂದೇ ಸಾಕು. ಓದ್ತಿರ್ಬೇಕಾರೆ ಎಲ್ಲೋ ಒಂದ್ ಕಡೆ ಈಗ ಉತ್ತಮಾಧಿಕಾರಿ ಲಕ್ಷಣ ಅಂತ, ಅರೆ ಇದು ಗೊತ್ತಲ್ಲ, ಆಲ್ರೆಡಿ ಹೇಳಿದ್ಯಲ್ಲ ಅಂತ. ಮತ್ತೆ ಇದೇ ಅಂದ್ರೆ ಏನು, ಅಯ್ಯೋ ಅದನ್ನು ಬಂದಿದೆಯಲ್ಲ, ಅದು ಹೇಳಿದಾರಲ್ಲ. ಈ ತರ ಯಾವುದೇ ಉಪನಿಷತ್ತಿನ ತಗೊಂಡು ನಾವು ಇದ್ರ ಮೂಲ ಈ ತರ ಇದೆಯಲ್ಲ ಅಂತಂದ್ರೆ ಇದು ಕೇಳಿದೀವಲ್ಲ, ಓದಿದೀವಲ್ಲ ಅಂತಾನೆ ಅನುಭವ ಬರುತ್ತೆ. ಅದು ಯಾಕೆ ಅಂದ್ರೆ ಗುರುಕಥಾಮೃತದಲ್ಲಿ ಅವೆಲ್ಲವೂ ಇರೋದ್ರಿಂದನೇ. ಅದು ಸರಳವಾಗಿ ಆರಸೆ ಅವರು ಅದನ್ನ ಬರ್ದಿರೋದು ಕೂಡ ಎಲ್ಲ ಟಚ್ ಮಾಡ್ಬೇಕು, ಬಟ್ ಯಾವುದು ಒಂಥರ ಎಲ್ಲ ಸಹಜವಾಗೇ ಕಾಣ್ಬೇಕು ನಮ್ಗೆ. ಯಾವ್ದೋ ಏನೋ ಹೇಳ್ತಿದ್ದಾರೆ ಅಂತ ಆಗ್ಬಾರ್ದು. ಆತರ ಅದು ಒಂದ್ ಫಾರ್ಮೇಶನ್ ಮಾಡಿರೋದು. ಅಪ್ಪಂದು ಒಂದು ಅವತಾರ ಹೆಂಗಿದೆಯೋ ಅದು ಸರಳ, ಆದ್ರೂ ಕೂಡ ಅದು ಒಂಥರ ಬ್ರಹ್ಮಾನಂದದ್ವರೆಗೂ ಹೆಂಗೆ ಅದು ಎಲ್ಲಾ ಕಡೆ ವ್ಯಾಪಿಸಿದೆ ಆ ರೀತಿನೇ ಸರಳವಾಗೇ ಕಾಣ್ಬೇಕು, ಬಟ್ ಒಳಗಡೆ ಎಲ್ಲ ಅಡ್ಕೋ ಆ ರೀತಿ ಬರ್ದಿರೋದು. ಅದು ನಂಗೆ ಬಹಳ ಒಂದು ಖುಷಿ. ಅದು ಅರಸಿ ಅವ್ರ ಅದ್ ಹೆಂಗೆ ಅದನ್ನ ಯೋಚನೆ ಮಾಡಿದ್ರು, ಅದು ಅಪ್ಪನ ಹಾಗೆ ಇದೆ, ಅವ್ರ ಅವತಾರದಾಗೆ ಇದೆ ಚರಿತ್ರೆ. ಅದು ತುಂಬಾ ಸಂತೋಷ ಆಗುತ್ತೆ. ಅದು ಮಹಾಪುರುಷರ ಜೀವನ ಚರಿತ್ರೆ ಅಂತಂದ್ರೆ, ನಾ ಒಂದ್ಸಲಿ ಅರಸೆಮವ ಟಿವಿಲಿ ಏನೋ ಮಾತಾಡ್ಬೇಕಾದ್ರೆ ನಾನು ಹೇಳಿದ್ದೆ, ಮಹಾಪುರುಷರ ಜೀವನ ಚರಿತ್ರೆ ಬರೆಯೋದಕ್ಕೆ ಇದು ನಿದರ್ಶನ ಗ್ರಂಥ ಅಂತ. ನಿದರ್ಶನ ಗ್ರಂಥ ಈ ತರ ಬರೀಬೇಕು, ಬರೀ ಪವಾಡ್ಗಳು ತುಂಬಿಕೊಂಡು ಅವಿವೆಲ್ಲ ಆಗೋದಲ್ಲ, ಡೈರೆಕ್ಟ್ ಆಗಿರೋದು. ಇದು ಈ ರೀತಿ ಮಹಾಪುರುಷರ ಜೀವನ ಚರಿತ್ರೆ ಬರೆದಿರೋದು ತುಂಬಾ ಕಡಿಮೆ. ಹೌದು, ಅದನ್ನ ಯೋಚನೆ ಮಾಡಿರೋದು ಅವರು. ಅಂದ್ರೆ ಮಹಾತ್ಮರ ಚರಿತ್ರೆ ಬರೆಯೋರು ಹುಟ್ಟು ಬರ್ಬೇಕಾಗತ್ತೆ ಅಂತ ಹೇಳ್ತಾರೆ ಬ್ರಹ್ಮಚೇತನ್ ಮಹಾರಾಜರು. ಹಂಗೆ ಅದು ಎಲ್ಲರೂ ಬರೆಯಕ್ ಆಗಲ್ಲ ಅಂತ ಹೇಳ್ತಾರೆ. ಅದು ಬಹಳ ಒಂದು ಪ್ರಸಂಗ ಅಥವಾ ಘಟನೆಗಳಿಗೆ ಆ ಉಪದೇಶಗಳ ಲಿಂಕ್ ಆಗ್ತಾ ಹೋಗ್ತಾ ಇದೆ. ಆದ್ರಿಂದ ಅಪ್ಪನ ಚರಿತ್ರೆ ಓದಕ್ ಬಹಳ ಸ್ವಾದಿಷ್ಟ ಅನ್ಸುತ್ತೆ. ಒಳ್ಳೆ ಒಂದೊಂದು ಘಟನೆಗಳು ಲಿಂಕ್ ಆಗಿದೆ ಉಪನಿಷತ್ತಿಗೆ. ಅರಸಮ ಬರೀಬೇಕಾದ್ರೆ ಛಾಯಣ್ಣ ಸಂಪೂರ್ಣವಾಗಿ ಮಾರ್ಗದರ್ಶನ ಮಾಡ್ತಾ ಇದ್ರು ಅಂತ. ಹಾ, ಅದೇ ಎಲ್ಲರ ಒಂದು ಗುರುಭಕ್ತರ ಒಂದು ಇದು ಸೇರಿದೆ ಅದ್ರಲ್ಲಿ. ಅವರ ಒಂದು ಮಾರ್ಗದರ್ಶನ, ಅನುಭವ ಒಂದ್ ಸೇರಿ ಒಂದ್ ನಮಗೆ ಒಂದು ಅದು ಗಿಫ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಖಂಡಿತ. ಹಾ, ಇನ್ಯಾರಾದ್ರೂ ಮಾತಾಡೋದಕ್ಕೆ ಇಷ್ಟಪಡ್ತೀರಾ? ಸರಿ, ಇಂದಿನ ಒಂದು ಸತ್ಸಂಗವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ಭಾಗವನ್ನ ಮುಂದೆ ಅವಕಾಶ ಆದಾಗ ಮತ್ತೆ ಮುಂದುವರಿಸೋಣ. ಈಗ ನಮ್ದು ಅನುಭವಾಮೃತದ ಒಂದು ಭಾಗ ಮತ್ತೆ ಇದು ಉಪನಿಷತ್, ಮಾಂಡುಕ್ಯ ಉಪನಿಷತ್ತಿನ ಇನ್ನು ಒಂದ್ ಭಾಗ ಆಗ್ಬೋದಾ ಕೃಷ್ಣ ಅವರೇ? 2 ಭಾಗ ಆಗತ್ತಾ ಹೇಗೆ? ಇನ್ನು 2 ಭಾಗ ಆಗುತ್ತೆ. 2 ಭಾಗ ಆಗುತ್ತೆ. ಇದು 2 ಭಾಗ. ಮತ್ತೆ ಇನ್ನೊಂದು ರಮಣ ಮಹರ್ಷಿಗಳದ ಒಂದು ಉಪದೇಶ ಸಾರ ಕೇಳ್ತಾ ಇದೀವಿ. ಅದರ ಒಂದು ಇನ್ನು ಒಂದು ಉಳಿದ 1 ಅಥವಾ 2 ಭಾಗಗಳಾಗ್ಬೋದು. ಇದೆಲ್ಲ ಆಮೇಲೆ ರಾಮಾಯಣದ್ದು ಕೂಡ ಒಂದು ನಮ್ದು ಉಳ್ಕೊಂಡಿದೆ, ಬಾಕಿ ಉಳ್ಕೊಂಡಿರೋದು. ಇದೆಲ್ಲ ಮುಂದುವರಿತಾ ಹೋಗುತ್ತೆ. ಕಾಲಾವಕಾಶ ಆದಾಗ ಯಾವಾಗ ಯಾರಿಗೆ ಅನುಕೂಲ ಆಗುತ್ತೋ ಅವಾಗ ಅದನ್ನ ಅಡ್ಜಸ್ಟ್ ಮಾಡ್ತಾ ಹೋಗಿ ಅದನ್ನ ಎಲ್ಲದನ್ನು ಮುಕ್ತಾಯ ಅಂದ್ರೆ ಕಂಪ್ಲೀಟ್ ಮಾಡೋಣ.
ಈ ತರ ಒಂದು ಸೀರೀಸು ಅಥವಾ ಈ ತರದ್ ಬರೋದು ತುಂಬಾ ಅಪರೂಪ. ಇದನ್ನ ಹೆಚ್ಚಿನ ಗುರುಭಕ್ತರು ಇದ್ರ ಉಪಯೋಗವನ್ನು ಪಡಿಬೇಕು ಅನ್ನೋದು ನನ್ನ ಒಂದು ವಿನಂತಿ ಎಲ್ಲ ಗುರುಭಕ್ತರಲ್ಲಿ. ಏಕೆಂದ್ರೆ ಇದೆಲ್ಲ ಸಿಗೋದು ಅಷ್ಟು ಸುಲಭವಾಗಿ ಸಿಗಲ್ಲ ಅಂತಾರೆ. ಸಿಕ್ಕಾಗ ನಾವು ಅದ್ರ ಉಪಯೋಗ ಪಡಿದೆ ಹೋದ್ರೆ ಅದು ನಾವೇ ನಮ್ಗೆ ಲಾಸ್, ಅದು ಒಂದು ಬಿಗ್ ಲಾಸ್ ಅಂತ. ಅದು ಉಪಯೋಗ ಎಲ್ಲರೂ ಪಡಿಬೇಕು ಅಂತ ನಾನು ಎಲ್ಲರಲ್ಲೂ ಒಂದು ವಿನಂತಿ ಮಾಡ್ಕೋತೀನಿ. ಇಂದಿನ ಒಂದು ಸತ್ಸಂಗವನ್ನ ಶಾಂತಿ ಮಂತ್ರ ಆಗಿದೆ. ಅಲ್ಲಿ ನಾವು ನಾನು ಮತ್ತೆ ಒಂದು ಭಕ್ತಮಾನಸನೇ ಹೇಳ್ಬಿಟ್ಟು ಮುಕ್ತಾಯ ಮಾಡ್ತೀನಿ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮ ಶಂಕರ ಲಿಂಗಾಯ ನಮ ಸದ್ಗುರುಮೂರ್ತಯೇ. ಅಪ್ಪನ ಪಾದಾರವಿಂದಗಳಲ್ಲಿ ವಂದಿಸಿ ಇಂದಿನ ಸತ್ಸಂಗವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೆ ಮುಂದೆ ಸೇರೋಣ ಎಲ್ಲರೂ ಸತ್ಸಂಗದಲ್ಲಿ. ನಮಸ್ತೆ.